ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕವರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ. ವೀಕ್ಷಕರೇ, ನೀವು ಹೇಳ್ತಾ ಇದ್ರಿ ಸರ್ ಕನ್ಸ್ಟ್ರಕ್ಷನ್ ರೇಟೆಲ್ಲ ಜಾಸ್ತಿ ಆಗಿಬಿಟ್ಟಿದೆ, ಒಂದು ಒಳ್ಳೆ ಅಫೋರ್ಡೆಬಲ್ ರೇಟಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ಕೊಡೋವಂಥವ್ರು ನಮಗೆ ಬೇಕು, ಬಟ್ ಕ್ವಾಲಿಟಿ ಕಾಂಪ್ರಮೈಸ್ ಆಗಬಾರ್ದು, ಕ್ವಾಲಿಟಿನೂ ಕೂಡ ತುಂಬ ಚೆನ್ನಾಗಿರಬೇಕು ಅಂತ ಹೇಳ್ತಾ ಇದ್ರಿ. ಅದಕ್ಕೋಸ್ಕರ ಒಂದು ರಿಲಯಬಲ್ ಆಗಿರುವಂಥ ಕಂಪನಿಯನ್ನು ಇವತ್ತು ನಾನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ವೀಕ್ಷಕರೇ, ಇವತ್ತು ನಾನು ನಿಮಗೆ ಪ್ರೆಸೆಂಟ್ ಮಾಡ್ತಾ ಇರುವಂಥವ್ರು ರಿಲಯಬಲ್ ಕನ್ಸಲ್ಟೆಂಟ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಕಂಪನಿ, ಬೆಂಗಳೂರಿನ ಸಪ್ತಗಿರಿ ಲೇಔಟಲ್ಲಿರುವಂತಹ RCC ಕಂಪನಿ. ಶಾರ್ಟಾಗಿ ಹೇಳ್ತಾ ಇರ್ತೀನಿ RCC ಅಂತ. ನೋಡಿ, ಇದು ಹೆಸರಲ್ಲೇ ಆ್ಯಕ್ಚುಲಿ ಕನ್ಸ್ಟ್ರಕ್ಷನ್ ಜೊತೆ ಕನೆಕ್ಟೆಡ್ ಆಗಿದೆ ಅಂತ ಹೇಳ್ಬೋದು. ಇವರು ನಿಮಗೆ ಅತಿ ಕಡಿಮೆ ಬೆಲೆಯಲ್ಲಿ, ನೀವು ಮೇಲೆ ನೋಡ್ತಾ ಇದ್ರೆ ತಮ್ನೇಲ್ ಬೆಲೆ, ಒಳ್ಳೆ ಅಫೋರ್ಡೆಬಲ್ ಕ್ವಾಲಿಟಿ ಕನ್ಸ್ಟ್ರಕ್ಷನ್ಸನ್ನು ಇವತ್ತು ನಿಮಗೆ ಮಾಡಿಕೊಡ್ತಾ ಇದ್ದಾರೆ. ಆ್ಯಂಡ್ ಓನ್ಲಿ ಕಡಿಮೆ ಬೆಲೆ ಅಷ್ಟೇ ಅಲ್ಲ, ನಿಮ್ಗೆ ಏನಾದರೂ ಪ್ರೀಮಿಯಂ ಬೇಕು, ಕ್ವಾಲಿಟಿ ಬೇಕು, ಇನ್ನೂ ಹೈ ರೇಂಜ್ ಬೇಕು ಅಂದರೆ ಅದನ್ನು ಕೂಡ ಮಾಡಿಕೊಡ್ತಾರೆ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆ ಈ ಕಂಪನಿಯ ಓನರ್ ಆಗಿರುವಂತಹ ಹನುಮಂತ್ ಸರ್ ಆ್ಯಂಡ್ ಕಂಪ್ಲೀಟ್ ಟೀಮೇ ಬಂದಿದೆ. ಎಲ್ಲರನ್ನೂ ಕರೆಯೋಣ, ಅವ್ರ ಜೊತೆ ಹೆಚ್ಚಿನ ವಿಚಾರಗಳನ್ನು ಮಾತಾಡೋಣ. ಸರ್, ಎಲ್ಲ ಬಂದುಬಿಡಿ, ಎಲ್ಲ ಬಂದು ನನ್ನನ್ನು ಜಾಯ್ನ್ ಆಗ್ತಾ ಇದ್ದಾರೆ. ವೀಕ್ಷಕರೇ ಸರ್, ನಮಸ್ಕಾರ. ನಮಸ್ತೆ ಸರ್. ಎಲ್ರಿಗೂ ನಮಸ್ಕಾರ. ಸರ್, ನಿಮ್ಮ ಹತ್ರ ಮಾತಾಡೋಕ್ಕಿಂತ ಮುಂಚೆ ನಿಮ್ಮ ಜೊತೆ ಇರುವಂಥ ಈಗಿನ ನಿಮ್ಮ ಟೀಮ್ ದೊಡ್ಡದಿರುತ್ತೆ, ಬಟ್ ಈಗಿರೋ ಟೀಮನ್ನು ಸ್ವಲ್ಪ ಪರಿಚಯ ಮಾಡಿಕೊಟ್ಬಿಡಿ, ಆಮೇಲೆ ಹೆಚ್ಚಿನ ವಿಚಾರ ಮಾತಾಡೋ. ಸರ್, ಈ ಟೀಮು ಆ್ಯಕ್ಚುಲಿ ನಾವು ಈ ಪ್ರಾಜೆಕ್ಟಿಗೆ ಅಂತಂತ ವರ್ಕ್ ಮಾಡಿರೋರು. ಇವರು ನಮ್ಮ ಸೀನಿಯರ್ ಡಿಸೈನರ್ ಚಿರಾಗ್ ಅಂತ ಹೇಳ್ಬಿಟ್ಟು. ಇವರು ಚಿರಾಗ್ ಅವರು ಅಂಡ್ ಗುರು ಅಂತ ಹೇಳ್ಬಿಟ್ಟು ಜೂನಿಯರ್ ಡಿಸೈನರ್. ಅಂಡ್ ಶ್ವೇತಾ ಅಂತ ಹೇಳ್ಬಿಟ್ಟು ಮಾರ್ಕೆಟಿಂಗ್ ಪ್ಲಸ್ ಡಿಸೈನರ್. ಓಕೆ. ಅಂಡ್ ಚಂದನ್ ಈಸ್ ಅ ಪ್ರಾಜೆಕ್ಟ್ ಹೆಡ್, ಲೈಕ್ ಸೈಟ್ ಇಂಜಿನಿಯರ್ ಕಮ್ ಪ್ರಾಜೆಕ್ಟ್ ಲೀಡ್ ಮಾಡಿರೋದು. ಓಕೆ. ಅಂಡ್ ಬಸವ ಅಂತ ಹೇಳ್ಬಿಟ್ಟು ಇವರಿಗೆ ಹೆಲ್ಪಿಂಗ್ ಹ್ಯಾಂಡ್ ಸೂಪರ್ವೈಸರ್ ಕೆಲಸ ಮಾಡಿದ್ದಾರೆ. ಸೊ ಇವರು ನಿಮ್ಮ ಟೀಮ್ ಕಂಪ್ಲೀಟ್ ಟೀಮ್ ಈ ಪ್ರಾಜೆಕ್ಟ್ ಕೆಲಸ ಮಾಡಿರೋರು. ಇನ್ನ ಟೀಮ್ ಇದೆ, ಇನ್ನೂ ದೊಡ್ಡ ಟೀಮ್ ಇದೆ ಸರ್. ಮುಂದಿನ ದಿನಗಳು ತಿಳಿಸ್ಕೊಡೋಣ ಅಲ್ವಾ? ಕಂಪ್ಲೀಟ್ ಆಗಿ ತಿಳಿಸ್ಕೊಡೋಣ. ಸರಿ. ಸೊ ವೀಕ್ಷಕರೇ, ಇವಾಗ ಕೆಲವೊಂದು ಕ್ವಶನ್ಸ್ ಇದೆ ಸರ್ ಹತ್ರ, ಹೆಚ್ಚಿನ ವಿಚಾರಗಳನ್ನ ಮಾತಾಡೋಣ. ವೀಕ್ಷಕರೇ ಸರ್, ಈಗ ಮೊದಲೇದಾಗಿ ನಿಮ್ಮ ಕಂಪನಿ ಬಗ್ಗೆ ತಿಳ್ಕೊಬೇಕು. ಇವತ್ತಿನ ವಿಡಿಯೋದಲ್ಲಿ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ತಿಳಿಸ್ಕೊಡೋಣ. ಮುಂದಿನ ದಿನದಲ್ಲಿ ನಿಮ್ಮ ಕಂಪನಿ ಎಲ್ಲಿದೆ, ಏನು ಕತೆ ಎಲ್ಲ ನಾನು ತಿಳ್ಕೊತೀನಿ. ಮೊದಲೇದಾಗಿ ಯಾವ ಏರಿಯಾದಲ್ಲಿದೆ ಸರ್ ನಿಮ್ಮ ಕಂಪನಿ? ಸರ್, ನಮ್ದು ಕಂಪ್ನಿ ಬಂದ್ಬಿಟ್ಟು ತುಮಕೂರು ಮೇನ್ ರೋಡ್ ಇಂದ ಒಳಗಡೆ ಹೆಸರುಘಟ್ಟ ಮೇನ್ ರೋಡ್ ಅಂತ ಇದೆ. ಆ ಹೆಸರುಘಟ್ಟ ಮೇನ್ ರೋಡ್ ಅಲ್ಲಿ ಕಿರ್ಲೋಸ್ಕರ್ ಲೇಔಟ್ ಅಲ್ಲಿ ನಮ್ಮ ಕಂಪ್ನಿ ಇರೋದು. ಅದು ಸಪ್ತಗಿರಿ ಇಂಜಿನಿಯರಿಂಗ್ ಕಾಲೇಜ್ ಬಸ್ ಸ್ಟಾಪ್ ಅಂತ ಹೇಳ್ತೀವಿ, ಅಲ್ಲಿ ಎಕ್ಸಾಕ್ಟ್ ಆಗಿರೋದು. ಈ ಫೀಲ್ಡ್ ಅಲ್ಲಿ ಯಾವಾಗಿಂದ ಇದ್ದೀರಾ ಸರ್ ನೀವು? ಸರ್, ನಾವು ಆಲ್ಮೋಸ್ಟ್ 2016 ಇಂದ ಇದೇ ಫೀಲ್ಡ್ ಅಲ್ಲಿ ಇದೀವಿ. ಸರ್, ಇವಾಗ ತಾವು ಯಾವ್ಯಾವ ರೀತಿ ಕನ್ಸ್ಟ್ರಕ್ಷನ್ಸ್ ಎಲ್ಲ ಮಾಡ್ತೀರಾ? ಸರ್, ಇಲ್ಲಿವರೆಗೂ ನಾವು ರೆಸಿಡೆನ್ಷಿಯಲ್ ಅಲ್ಲಿ ತುಂಬಾ ಪ್ರಾಜೆಕ್ಟ್ಸ್ ಮಾಡಿದೀವಿ. ಸೊ ದಟ್ ನಾವಿಲ್ಲಿ ಈ ಕಡೆ ಬೆಂಗಳೂರು ನಾರ್ತ್ ಅಲ್ಲಿ ಇರೋದ್ರಿಂದ ಈ ಸರೌಂಡಿಂಗ್ ತುಂಬಾ ಪ್ರಾಜೆಕ್ಟ್ಸ್ ಮಾಡಿದೀವಿ. ಆಲ್ ಓವರ್ ಬೆಂಗಳೂರು ಮಾಡ್ತೀರಾ ತಾನೆ? ಆಲ್ ಓವರ್ ಬೆಂಗಳೂರು ಮಾಡ್ತಾ ಇದ್ದೀವಿ. ಮಾಡ್ಕೊಡ್ತೀರಾ? ಓಕೆ. ಅಂಡ್ ಇವಾಗ ನಾವು ತುಮಕೂರು ರೋಡ್ ಅಂಡ್ ಹೆಸರುಘಟ್ಟ ಮೇನ್ ರೋಡ್ ಅಲ್ಲೆಲ್ಲ ಸುಮಾರು ಪ್ರಾಜೆಕ್ಟ್ಸ್ ಮಾಡಿದೀವಿ. ಬಸವೇಶ್ವರ ನಗರ, ಹೆಗ್ಗೇರೆ, ನಾಗರಬಾವಿ, ಈ ಸ್ಟ್ರೆಚ್ ಅಲ್ಲೆಲ್ಲ ಮಾಡಿದ್ದೀರಾ? ಓಕೆ. ನೀವು ರೆಸಿಡೆನ್ಷಿಯಲ್ ಮಾಡ್ತೀರಾ, ಕಮರ್ಷಿಯಲ್ ಎಲ್ಲ ಕಮರ್ಷಿಯಲ್ ಮಾಡ್ತೀವಿ. ಅಂಡ್ ಕಮರ್ಷಿಯಲ್ ಕೂಡ ನಂದಿನಿ ಲೇಔಟ್ ಅಲ್ಲೆಲ್ಲ ನಡೀತಾ ಇದಾವೆ ಪ್ರಾಜೆಕ್ಟ್ಸ್. ಅಂಡ್ ಇದ್ರ ಜೊತೆನಲ್ಲಿ ಒಂದೇನಂತಂದ್ರೆ ಒಂದು ಕಾಂಪೋಸ್ ಸ್ಟ್ರಕ್ಚರ್ ಅಂತ ಹೇಳ್ಬಿಟ್ಟು ಒಂದು ಮಾಡಿದೀವಿ. ಅದ ಹೆಂಗೆ ಅಂತಂದ್ರೆ ಮಾಮೂಲಿ ಲೈಕ್ ಅಪ್ ಟು ಪ್ಲಿಂತ್ ಲೆವೆಲ್ ವರೆಗೂ ನಾರ್ಮಲ್ ಸ್ಟ್ರಕ್ಚರ್, ಅದ್ರ ಮೇಲ್ಗಡೆಯಿಂದ MS ಸ್ಟ್ರಕ್ಚರ್ ಮಾಡ್ಬಿಟ್ಟು ಅದಕ್ಕೆ ಪಫ್ ಶೀಟ್ ಹಾಕಿ ರೂಫ್ ಮಾಡ್ಕೊಂಡು ಫ್ಯಾಬ್ರಿಕೇಟೆಡ್ ತರ ಮಾಡ್ತಾರೆ. ಫ್ಯಾಬ್ರಿಕೇಟೆಡ್ ಸ್ಟ್ರಕ್ಚರ್ಸ್ ಅದನ್ನು ಕೂಡ ಮಾಡಿದೀವಿ, ಮಾಡ್ತಾ ಇದ್ದಾರೆ. ಅದನ್ನು ಕೂಡ ಮಾಡ್ತಾ ಇದ್ದೀವಿ. ಸೊ ಇವಾಗ ನೆಕ್ಸ್ಟ್ ಬಂದ್ಬಿಡೋಣ. ಹಾಗೆ ತಮ್ಮ ಪ್ಯಾಕೇಜಸ್ಗಳು ಯಾವ ರೇಟಿಂದ ಸ್ಟಾರ್ಟ್ ಆಗುತ್ತೆ, ಇಲ್ಲಿವರೆಗೆ ಬರುತ್ತೆ ಸರ್? ಇವಾಗ ಸರ್, ನಮ್ಮ ಪ್ಯಾಕೇಜಸ್ ಬಂದ್ಬಿಟ್ಟು ಇವಾಗ ನೀವು ಆವಾಗಲೇ ಹೇಳ್ದಂಗೆ ಲೈಕ್ ಇವಾಗ ಜನಗಳಿಗೆ ಏನಂದ್ರೆ ಇವಾಗ ಕಡಿಮೆ ಬಜೆಟ್ ಅಲ್ಲಿ ಬೇಕು, ಆಮೇಲೆ ಸ್ವಲ್ಪ ಜನಗಳಿಗೆ ತುಂಬಾ ಪ್ರೀಮಿಯಂ ಕ್ವಾಲಿಟಿಲಿ ಬೇಕು. ಅದಕ್ಕೋಸ್ಕರ ಏನ್ ಮಾಡಿದೀವಿ, ಎಲ್ಲಾ ತರದ್ದು ಸರ್ವಿಸು ನಮ್ಮ ಕಡೆ ಸಿಗ್ಲಿ ಅಂತ ಹೇಳಿ ನಾವು ಸ್ವಲ್ಪ ಕಮರ್ಷಿಯಲ್ಗೆ ಲೈಕ್ PG ಬಿಲ್ಡಿಂಗ್ಸು, ನಾರ್ಮಲ್ ಟಿಪಿಕಲ್ ಫ್ಲೋರ್ಸ್ ಎಲ್ಲ ಮ್ಯಾಚ್ ಆಗೋದಕ್ಕೆಲ್ಲದಕ್ಕೂ ಲೈಕ್ 1575 ರೂಪಾಯಿಂದ ಸ್ಟಾರ್ಟಿಂಗ್ ಇಟ್ಕೊಂಡಿದ್ದೀವಿ. 1575ರಿಂದ 2900 ರೂಪಾಯಿ ಗಂಟನೂ ಪ್ಯಾಕೇಜಸ್ ಇದೆ. ಆಮೇಲೆ ಇದರಲ್ಲಿ ವಿತ್ ಇಂಟೀರಿಯರ್ ಪ್ಯಾಕೇಜಸ್ ಇದೆ, ಒಂದು 3-4 ವಿತ್ ಇಂಟೀರಿಯರ್ ಪ್ಯಾಕೇಜ್. ಇಂಟೀರಿಯರ್ ಕೂಡ ಮಾಡ್ಕೊಡ್ತೀರಾ? ವಿತ್ ಇಂಟೀರಿಯರ್ ಮಾಡ್ಕೊಡ್ತೀವಿ. ಇಂಟೀರಿಯರ್ ಟೀಮು ಇದೆ ನಿಮ್ಮ ಹತ್ರ? ಹೌದು ಸರ್, ಇಂಟೀರಿಯರ್ ಟೀಮ್ ಇದೆ, ಇಂಟೀರಿಯರ್ ಡಿಸೈನರ್ಸ್ ಸಪರೇಟ್ ಆಗಿದ್ದಾರೆ. ಓಕೆ. ಅಂಡ್ ಟೋಟಲ್ ನಮ್ದು 9 ಪ್ಯಾಕೇಜ್ ಇದೆ ಸರ್. ಅಂದ್ರೆ ಕಸ್ಟಮರ್ ಎಂಟರ್ ಆದ್ರೆ ಅವ್ರಿಗೆ ಯಾವುದೇ ತರದ್ದು ಇವಾಗ ಲೈಕ್ ಈ ಪ್ಯಾಕೇಜಿಗೆ ನನಗೆ ಆಗ್ತಾ ಇಲ್ಲ ಅನ್ನೋದು ಇಲ್ಲ, ನನಗಿನ್ನ ತುಂಬಾ ಹೈ ಎಂಡ್ ಬೇಕು ಅನ್ನೋರು ಅವ್ರಿಗೆಲ್ಲ ಎಲ್ಲಾ ತರದ ಆಪ್ಷನ್ಸ್ ಇದೆ. ಸೊ ಪ್ರತಿಯೊಬ್ಬರಿಗೂ ಅಗತ್ಯಕ್ಕೆ ತಕ್ಕಾದ ಪ್ಯಾಕೇಜಸ್ ಇದೆ, ಪ್ರತಿಯೊಂದು ಇದೆ. ಓಕೆ. ಸೊ ಇವತ್ತು ಮ್ಯಾಟ್ರಿಗೆ ಬಂದ್ಬಿಡೋಣ. ಇವತ್ತು ಯಾವ ಏರಿಯಾದಲ್ಲಿ ಇದೆ ಸರ್? ಸರ್, ಇವತ್ತು ನಾವು ಹೆಸರುಘಟ್ಟ ಮೇನ್ ರೋಡ್ ಅಲ್ಲಿ ಬಗಲಗುಂಟೆ ಅಂತ ಹೇಳ್ಬಿಟ್ಟು ಲೊಕೇಶನ್ ಅಲ್ಲಿ ಇದೀವಿ. ಕ್ಲೈಂಟ್ ನೇಮ್ ಏನು ಸರ್ ಇದು? ಕ್ಲೈಂಟ್ ನೇಮ್ ಬಂದ್ಬಿಟ್ಟು ದರ್ಶನ್ ಅಂತ. ದರ್ಶನ್ ಮನೆ. ಸೈಟ್ ಅಲ್ಲಿ ಏರಿಯಾ ಏನಿದೆ ಇದು? ಸೈಟ್ ಬಂದ್ಬಿಟ್ಟು 30-40 ಇದೆ. ಎಷ್ಟು ಚದರ ಕಟ್ಟಿದ್ದೀವಿ ನಾವು? ಆಲ್ಮೋಸ್ಟ್ ಒಂದು 35-36 ಚದರ ಕನ್ಸ್ಟ್ರಕ್ಷನ್ ಆಗಿದೆ. ಕಂಪ್ಲೀಟ್ 36 ಚದರ. ಟೈಮ್ ಡ್ಯೂರೇಷನ್ ಎಷ್ಟಾಯ್ತು ಸರ್ ಸರ್? ಆಲ್ಮೋಸ್ಟ್ ನಮಗೆ 11 ಮಂತ್ಸ್ ಕಂಪ್ಲೀಟ್ ಆಯ್ತು. 11 ತಿಂಗಳಲ್ಲಿ ಮಾಡಿರುವಂಥದ್ದು. 11.5 ಆಯ್ತು. ವಿತ್ ಇಂಟೀರಿಯರ್ ಮಾಡ್ಕೊಂಡು ಹೋಗಿರೋದ್ರಿಂದ ವಿತ್ ಇಂಟೀರಿಯರ್ ಇದು ಯಾವ ಪ್ಯಾಕೇಜ್ ಅಲ್ಲಿ ಬಂತು ಸರ್ ಇದು?
ಸರ್ ಇದು ಆಲ್ಮೋಸ್ಟ್ ನಮಗೆ ಪ್ರೀಮಿಯಂ ಪ್ಲಸ್ ಪ್ಯಾಕೇಜಲ್ಲಿ ಬರುತ್ತೆ. ಪ್ರೀಮಿಯಂ ಪ್ಲಸ್ ಪ್ಯಾಕೇಜ್ ಅಲ್ಲಿ ಬಜೆಟ್ ಹೇಳ್ಬಿಡ್ಬೋದು ಎಷ್ಟಾಗಿದೆ? ಬಜೆಟ್ ಬಂದ್ಬಿಟ್ಟು ಕನ್ಸ್ಟ್ರಕ್ಷನ್ ನಮಗೆ ಆಲ್ಮೋಸ್ಟ್ 61 ಆಯಿತು. ಅಂಡ್ ಇಂಟೀರಿಯರ್ ಒಂದು 11 ಲಕ್ಷ ಬಂತು. 11 ಲಕ್ಷ ಟೋಟಲಿ ಒಂದು 70 to 73 ಗಂಟೆ ಬಂದಿದೆ. 70 ಲ್ಯಾಕ್ ವರೆಗೆ ಆಗಿರುವಂತದ್ದು. ಫ್ಲೋರ್ ವೈಸ್ ಏನೇನ್ ಮಾಡಿದ್ದೀರಾ ಹೇಳ್ಬೋದು ನಮಗೆ? ಸರ್ ಫ್ಲೋರ್ ವೈಸ್ ಕೆಳಗಡೆ ಕಂಪ್ಲೀಟ್ ಆಗಿ ಪಾರ್ಕಿಂಗ್ ಇಟ್ಕೊಂಡಿದ್ದೀರಾ? ಅಂದ್ರೆ ಲೈಕ್ ಒಂದು ಎರಡು ಕಾರು 2 ವೀಲರ್ಸ್ ನೋಡೋಣ ಇವಾಗ. ಓಕೆ. ಅಂಡ್ ಒಂದು ರೆಂಟಿಗೆ ಇರ್ಲಿ ಅಂತ ಹೇಳ್ಬಿಟ್ಟು ಒಂದು ಸೆಮಿ 2 BHK ಒಂದು ಮಾಡಿದೀವಿ. ಸೆಮಿ 2 BHK. ಓಕೆ. ಮೇಲ್ಗಡೆ ಕಂಪ್ಲೀಟ್ ಆಗಿ ಡುಪ್ಲೆಕ್ಸ್ ಹೌಸ್. ಓಕೆ. ಫಸ್ಟ್ ಫ್ಲೋರ್ ಅಲ್ಲಿ ನಮಗೆ ಬರೀ ಹಾಲ್ ಮತ್ತೆ ಪೂಜಾ, ಒಂದು ರೂಮು ಮತ್ತೆ ಕಿಚನ್ ಇದೆ. ಓಕೆ. ಅದ್ರ ಮೇಲ್ಗಡೆ ಡಬಲ್ ಬೆಡ್ರೂಮು, ಜಿಮ್ ಏರಿಯಾ ಮತ್ತೆ ಕೋರ್ಟ್ಯಾರ್ಡ್ ಅದೆಲ್ಲಾನು ಡೆವಲಪ್ ಮಾಡಿ, ಜಿಮ್ ಏರಿಯಾ, ಕೋರ್ಟ್ಯಾರ್ಡ್ ಎಲ್ಲ ಮಾಡಿದ್ದೀರಾ? ಎಲ್ಲ ಇದೆ. ಅಂಡ್ ಅದ್ರ ಮೇಲ್ಗಡೆ ನಾವು ಟೆರೆಸ್ಗೆ ಕ್ಲೋಸ್ ಮಾಡೋದಕ್ಕೆ 2 ರೂಮ್ ಹಾಕಿದೀವಿ. ಮತ್ತೆ ಹಿಂದಗಡೆ ಟ್ಯಾಂಕ್ ರೆಸ್ಟಿಂಗ್ ಅಂತ ಹೇಳ್ಬಿಟ್ಟು ಒಂದೆರಡು ಟ್ಯಾಂಕ್ ಇಡೋದಕ್ಕೆ ಅಂತ ಹೇಳ್ಬಿಟ್ಟು ಮೇಲೇನು ಕನ್ಸ್ಟ್ರಕ್ಷನ್ ಮಾಡ್ತೀವಿ. ಸೂಪರ್. ಎಲ್ಲ ನೋಡ್ಕೊಂಡ್ ಬರೋಣ. ಇದನ್ನ ಇವತ್ತು ಯಾರು ಎಕ್ಸ್ಪ್ಲೈನ್ ಮಾಡ್ತಾ ಇದಾರೆ ನಮಗೆ? ಸರ್ ಇದನ್ನ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಬಂದ್ಬಿಟ್ಟು ನಮ್ಮ ಪ್ರಾಜೆಕ್ಟ್ ಇಂಜಿನಿಯರ್ ಬಂದು ಚಂದನ್ ಅಂತ ಹೇಳ್ಬಿಟ್ಟು ಚಂದನ್ ಅವ್ರು ತಿಳಿಸ್ಕೊಡ್ತಾರೆ. ಇವತ್ತಂತೂ ಒಂದು ಪ್ರಾಜೆಕ್ಟ್ ನೋಡ್ಬಿಡ್ತೀವಿ. ತಮ್ಮ ಕಂಪನಿ ಬಗ್ಗೆ ಇನ್ನೂ ಹೆಚ್ಚಿನದಾಗಿ ತಿಳ್ಕೊಬೇಕಂತಂದ್ರೆ ತಮ್ಮ ಕಂಪನಿ ಬಗ್ಗೆನೂ ಕೂಡ ಒಂದು ವಿಡಿಯೋ ಮಾಡ್ಬೋದು. ಹೌದು ಸರ್, ಒಂದು ಮಾಡೋಣ ಅಲ್ವಾ? ಖಂಡಿತ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ನಮ್ಮ ಸ್ಟಾಫ್ ಏನಿದೆ ಅಂಡ್ ನಮ್ಮ ಸ್ಟ್ರೆಂತ್ ನಾವು ಹೆಂಗೆ ವರ್ಕ್ ಮಾಡ್ತಾ ಇದೀವಿ ಆ ಪ್ರೊಸೀಜರ್ ಮೇಲೆಲ್ಲ ಒಂದು ನೋಡ್ಕೊಂಡ್ಬಿಡೋಣ. ಇಮಿಡಿಯೇಟ್ಲಿ ಒಂದು ವಿಡಿಯೋ ಮಾಡೋಣ. ಸೊ ವೀಕ್ಷಕರೇ, ಒಂದು ಒಳ್ಳೆ ಕಂಪ್ನಿನ RCC ಅನ್ನೋಂಥ ಕಂಪ್ನಿ ನಮಗೆ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ಫಸ್ಟೇ ಅವ್ರ ಕೆಲಸನೇ ತೋರಿಸ್ಬಿಡ್ತೀನಿ. ಫಸ್ಟ್ ಕೆಲಸ ನೋಡಿ, ಅದ ನಂತರ ಅವ್ರ ಸ್ಟ್ರೆಂತ್ ಯಾವ ಥರ ಇದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಆ್ಯಂಡ್ ತುಂಬ ಪ್ಯಾಕೇಜಸ್ಗಳಿದೆ. ಸೊ ಇವ್ರ ಜೊತೆ ಹೋಗೋಣ. ಅನೇಕ ರೀತಿಯ ಪ್ಯಾಕೇಜಸ್ಗಳಲ್ಲಿ ಯಾವ್ಯಾವ ರೀತಿ ಮನೆಗಳು ಬರ್ತವೆ ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇವ್ರದ್ದು RCC ಅಂತ ಒಂದು ನಾನು ನಿಮಗೆ ಪ್ಲೇಲಿಸ್ಟನ್ನೇ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಆ ಪ್ಲೇಲಿಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಎಲ್ಲ ವೀಡಿಯೋಸ್ಗಳು ಬರ್ತವೆ. ಪ್ರತಿ ವೀಡಿಯೋಸನ್ನು ನೀವು ನೋಡ್ಬೋದು. ಆ್ಯಂಡ್ ಅಷ್ಟೇ ಅಲ್ಲದೆ ಇವತ್ತು RCC ಓನ್ಲಿ ಯೂಟ್ಯೂಬ್ ಅಷ್ಟೇ ಅಲ್ಲ, ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆಯಲ್ಲೂ ಕೂಡ ನೀವು ಇವರ ವೀಡಿಯೋಸ್ಗಳನ್ನು ನೋಡ್ಬೋದು. ಆ್ಯಂಡ್ RCCಯ ಓನ್ ಯೂಟ್ಯೂಬ್ ಚಾನಲ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಕೂಡ ಇದೆ. ಅಲ್ಲಿಂದ ಕೂಡ ನೀವು ಇವರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತೊಗೊಬೋದು. ಸರ್ ಹೋಗೋಣ, ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಸರ್ ಬನ್ನಿ. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್ ಮೊದಲೇದಾಗಿ ಫ್ರಂಟ್ ಎಲಿವೇಶನ್ ಅನ್ನ ಎಕ್ಸ್ಪ್ಲೈನ್ ಮಾಡ್ಬಿಡೋಣ. ಓಕೆ, ಹೇಳಿ ಸರ್. ಎಕ್ಸ್ಪ್ಲೈನ್ ಏನೇನು ಮಾಡಿದೆ ಸರ್? ಇದು ಫ್ರಂಟ್ ಎಲಿವೇಶನ್ ಬೇಸ್ಡ್ ಆನ್ ಕ್ಲೈಂಟೇ ಮಾಡಿರೋದು. ನಮ್ಮ ಆಫೀಸ್ ಕಡೆಯಿಂದ ಬೇರೆ ಎಲಿವೇಶನ್ ಮಾಡಿದ್ದು. ಅವ್ರ ಮಗಳ ಹೆಸರು ಗಾನವಿ ಅಂತ ಬಂದಿರೋದ್ರಿಂದ ಅವರು G ಶೇಪ್ ಅಲ್ಲಿ ಎಲಿವೇಶನ್ ಮಾಡ್ಕೊಂಡಿದ್ದಾರೆ. ಕಂಪ್ಲೀಟ್ ಜಿ ಬಂದಿದೆ ಅಲ್ವಾ? ಜಿ ಬಂದಿದೆ ಸರ್. ಓಕೆ. ಮತ್ತೆ ಕಂಪ್ಲೀಟ್ ಬಿಲ್ಡಿಂಗ್ ಟೆಕ್ಸ್ಚರ್ ಪೇಂಟ್ ಮಾಡಿದೀವಿ. ಕಂಪ್ಲೀಟ್ ಬಿಲ್ಡಿಂಗ್ ಟೆಕ್ಸ್ಚರ್ ಪೇಂಟ್ ಆಯ್ತು ಸರ್. ಓಕೆ, ಹೇಳಿ ಸರ್. ಹಾಗೆ ಇನ್ನೇನು ಮತ್ತೆ ಗ್ರೌಂಡ್ ಫ್ಲೋರ್ ಅಲ್ಲಿ ಫಂಡರ್ ಮ್ಯಾಕ್ಸ್ ವಿತ್ ಗೇಟ್ ಮಾಡಿದೀವಿ. SS ಗೇಟ್. ಅದು ಬಂದ್ಬಿಟ್ಟು ನಿಮಗೆ ಜಿಂದಾಲ್ 304 ಗೇಜ್ ಇದೆ. ಓಕೆ. ಮತ್ತೆ 16 ಗೇಜ್ ಯೂಸ್ ಮಾಡಿದೀವಿ. 16 ಗೇಜ್ ಯೂಸ್ ಮಾಡಿದ್ದೀರಾ. ಫಂಡರ್ ಮ್ಯಾಕ್ಸ್ ಶೀಟ್ ಬಂದು ನಿಮಗೆ 10 ಇಯರ್ ವಾರಂಟಿ ಇರುತ್ತೆ. 10 ಇಯರ್ ವಾರಂಟಿ ವಾರಂಟಿ ಇರುತ್ತೆ. ಮೇಲ್ಗಡೆ ಕೆಲವೊಂದು ಸ್ಟ್ರಕ್ಚರ್ ಎಲ್ಲ ಮಾಡಿದ್ದೀರಾ, ಬಾಕ್ಸ್ ಹಾಕಿದ್ರಿ ವಿಂಡೋಗೆ? ಹಾ ಸರ್, ಅದು ಎಲಿವೇಶನ್ ಪರ್ಪಸ್ಗೋಸ್ಕರ ಫ್ರಂಟಿಗೆ ತಗೊಂಡಿದ್ದೀವಿ. ಮತ್ತೆ ಆ ರೌಂಡ್ ವಿಂಡೋನು ಅಷ್ಟೇ ಸರ್, ಎಲಿವೇಶನ್ ಪರ್ಪಸ್ಗೋಸ್ಕರನೇ ತಗೊಂಡಿರೋದಾ? ಆ ರೌಂಡ್ ಹಾಕಿದ್ದೀರಲ್ಲ ಅದು ತಾನೇ? ಸರ್. ಓಕೆ. ಅಂಡ್ ಈ ಕಡೆ ಬಂದ್ರೆ ಇಲ್ಲಿ ಫ್ರಂಟ್ SS ಸೇಫ್ಟಿ ಗ್ರಿಲ್ ಮಾಡಿದ್ದೀವಿ. SS ಸೇಫ್ಟಿ ಗ್ರಿಲ್ ಸರ್. ಮತ್ತೆ ಫ್ರಂಟ್ ಅಲ್ಲಿ ಗ್ಲಾಸ್ ಹಾಕಿದ್ದೀವಿ ಸರ್. ಗ್ಲಾಸ್ ಹಾಕಿದ್ದೀರಾ? ಹಾ ಸರ್. ಓಕೆ. ಅಂಡ್ ಟಾಪ್ ಅಲ್ಲೂ ಒಂದು ಗ್ಲಾಸ್ ಹಾಕ್ಬಿಟ್ಟಿದ್ದೀರಾ ಸರ್? ಅದು ಏನಂತ ಸರ್ ಅದು? ಸರ್ ಅದು ಕ್ಲೋಸ್ಡ್ ಪರ್ಗೋಲಾ ಇದೆ ಸೆಕೆಂಡ್ ಫ್ಲೋರ್ ಅಲ್ಲಿ ನಿಮಗೆ. ಅಲ್ಲೇ ನೋಡೋಣ ಅಲ್ವಾ? ಹಾ ಸರ್, ನೋಡೋಣ ಸರ್. ಅದ್ರ ಮೇಲೆ ನಾವು 10 mm ಟಫನ್ ಗ್ಲಾಸ್ ಹಾಕಿದ್ದೀವಿ. 10 mm ಟಫನ್ ಗ್ಲಾಸ್ ಹಾಕಿದ್ದೀರಾ? ಕಂಪನಿ ಬಂದು ಸೆಂಟ್ ಗೋಬಿಂದ್ ಸರ್. ಸೆಂಟ್ ಗೋಬಿಂದ್ ಹಾಕಿದ್ದೀರಾ? ಓಕೆ. ಅಂಡ್ ಇದು ಸೈಜ್ ಏನಿದೆ ಗೇಟ್ ಇದು? ಸರ್ ಒಂದ್ ಸೈಡ್ ಬಂದ್ಬಿಟ್ಟು ನಿಮಗೆ 10/7 ಇದೆ ಈ ಗೇಟ್ ಬಂದು. ಇನ್ನೊಂದು ಕಾರ್ ಪಾರ್ಕಿಂಗ್ ಸಪರೇಟ್ ಇದೆ, ಅದು ಬಂದು 12/7 ಇದೆ ಸರ್ ನಿಮಗೆ. ಓಕೆ. ಚಪ್ಪಡಿ ಲೇಸರ್ ಗೇಟ್ ಕಟ್ಟಿಂಗ್ ಇದೆ ಸರ್. ಚಪ್ಪಡಿ ಹಾಕಿ ರ್ಯಾಂಪ್ ಗಿಂಪ್ ಎಲ್ಲ ನೀಟಾಗಿ ಕೆಲಸ ಮಾಡ್ಬಿಟ್ಟಿದ್ದೀರಾ ಸರ್. ಇದು ರೋಡ್ ಲೆವೆಲ್ ಇಂದ ಒಂದು ಎಷ್ಟು ಹೈಟ್ ಇರಬಹುದು ಬಿಲ್ಡಿಂಗ್? ಒಂದು 2.5 ಇದೆ ಸರ್. 2.5 ಫೀಟ್ ಇದೆ ಸರ್. ಒಳಗಡೆ ಹೋಗ್ಬಿಡೋಣ ಇವಾಗ, ಬನ್ನಿ ಸರ್. ಇದು 30-40 ಸೈಟ್ ಇದೆ. ಓಕೆ. ಇದರಲ್ಲಿ ಹಾಫ್ ಪೋರ್ಷನ್ ಪಾರ್ಕಿಂಗ್ ಮಾಡ್ಕೊಂಡಿದೀವಿ. ಇನ್ ರಿಮೈನಿಂಗ್ ಹಾಫ್ ಪೋರ್ಷನ್ ಅಲ್ಲಿ 2 BHK ರೆಂಟ್ ಹೌಸ್ ಮಾಡಿದೀವಿ ಸರ್. 2 BHK ರೆಂಟ್ ಹೌಸ್. ಇಲ್ಲಿ ಯೂಸ್ ಮಾಡಿರೋ ಗ್ರಾನೈಟ್ ಯಾವುದು ಸರ್? ಇದು ಬಂದ್ಬಿಟ್ಟು ರೆಡ್ ಲಪೋತ್ರ ಸರ್. ರೆಡ್ ಲಪೋತ್ರ ಸರ್. ಏನು ಕಾಸ್ಟ್ ಆಗುತ್ತೆ ಇದು ಸರ್? ಇದು 100 ರೂಪೀಸ್ ಆಗುತ್ತೆ ನಿಮ್ಗೆ. ವಿತ್ ಪ್ಯಾಕೇಜ್ ಅಲ್ಲೇ ಬರುತ್ತೆ ಸರ್. ವಿತ್ ಪ್ಯಾಕೇಜ್ ಅಲ್ಲೇ ಬರುತ್ತೆ. ಓಕೆ. ಅಂಡ್ ಇಲ್ಲಿ ಫ್ರಂಟ್ ಕ್ಲಾಡಿಂಗ್ ಬಗ್ಗೆ ಹೇಳಿ ಸರ್. ಇದು ಬಂದ್ಬಿಟ್ಟು ನಿಮಗೆ ಪ್ಯಾಕೇಜ್ ಅಲ್ಲೇ ಇರುತ್ತೆ. ಫ್ರಂಟ್ ಪಾರ್ಕಿಂಗ್ ಅಲ್ಲಿ ನಿಮ್ಗೆ ಅಪ್ ಟು ದಿ 10 feet 7 feet ವರೆಗೂ ಇರುತ್ತೆ ನಮ್ಮ ಪ್ಯಾಕೇಜ್ ಅಲ್ಲಿ. ಎಂಬೋಸ್ಡ್ ಟೈಲ್ಸ್ ಅಲ್ವಾ ಇದು? ಹಾ ಸರ್, ಎಂಬೋಸ್ಡ್. ಎಷ್ಟಾಗುತ್ತೆ ಸರ್ ಇದು ಕಾಸ್ಟ್? ಏನಾಗುತ್ತೆ ಸರ್? ಇದು 40 ರೂಪೀಸ್ ಟು 50 ರೂಪೀಸ್ ಆಗುತ್ತೆ. 40 to 50 ರೂಪೀಸ್ ಆಗುತ್ತೆ. ಅಂಡ್ ಇಲ್ಲಿ ಗ್ರಿಲ್ ಹಾಕಿದ್ದೀರಾ? ಹಾ ಸರ್, SS ಗ್ರಿಲ್ ಸರ್. ಸರ್ ನಿಮ್ಮ ಇದ್ರಲ್ಲಿ ಬರುತ್ತಾ ಅವ್ರ ಇದ್ರಲ್ಲಿ ಬರುತ್ತಾ? ಸರ್ ಇದು ಪಾರ್ಕಿಂಗ್ ಅಲ್ಲಿ ನಮ್ದೇ ಬರುತ್ತೆ ಸರ್. ಪಾರ್ಕಿಂಗ್ ಅಲ್ಲಿ ನಿಮ್ದೇ ಬರುತ್ತೆ. ಓಕೆ. ಅಂಡ್ ಸಂಪ್ ತೋರಿಸ್ಬಿಡಿ ಸರ್. ಇಲ್ಲಿ ಸಂಪ್ ಎಲ್ಲಿದೆ? ಸೊ ಇದು ಸಂಪ್ ಅಲ್ವಾ ಇದು? ಎಷ್ಟು ಲೀಟರ್ ಸಂಪ್ ಇದೆ ಸರ್ ಇಲ್ಲಿ? ಸರ್ ನಿಮಗೆ 12,000 to 15,000 ಲೀಟರ್ ಕೆಪಾಸಿಟಿ. 12 to 15,000 ಲೀಟರ್ ಕ್ಲೋಸ್ ಮಾಡ್ಬಿಡಿ. ಬೇಸ್ಡ್ ಆನ್ ಕಸ್ಟಮರ್ ರಿಕ್ವೈರ್ಮೆಂಟ್ ಸರ್. ಓಕೆ. ಇದು ಮೇಲ್ಗಡೆ GI ಇದಲ್ವಾ ಇದು? ಹಾ ಸರ್, GI ಇದು ಕೊಟ್ಟಿದ್ದೀರಾ, ಕ್ಲೋಸರ್ ಕೊಟ್ಟಿದ್ದೀರಾ. ಅಂಡ್ ಇಲ್ಲಿ ಸ್ಟೆಪ್ ಕೆಳಗಡೆ ಸಿಲಿಂಡರ್ ಕೊಟ್ಟಿದ್ದೀವಿ ಸರ್. ಸಿಲಿಂಡರ್ ಇಡೋದಕ್ಕೆ ವ್ಯವಸ್ಥೆ ಮಾಡ್ಕೊಟ್ಟಿದ್ದೀರಾ? ನೀವೇ ಮಾಡ್ಕೊಟ್ಟಿರೋದ ಕಾಂಪ್ಲಿಮೆಂಟರಿ ಅಥವಾ ಓನರ್ ಸ್ಕೋಪ್? ಸರ್ ಇಲ್ಲ, ನಾವೇ ಕಾಂಪ್ಲಿಮೆಂಟರಿ ಅಂತ ಇದು ಮಾಡ್ಕೊಂಡು ನೀವೇ ಮಾಡ್ಕೊಟ್ಬಿಟ್ಟಿದ್ದೀರಾ. ಅಂಡ್ ಜೊತೆಯಲ್ಲಿ ಇಲ್ಲಿ ಏನಾದ್ರು ವಾಷಿಂಗ್ ಗಿಶಿಂಗ್ ಎಲ್ಲ ಮಾಡ್ಕೊಳ್ಳೋಕೆ ವಾಷಿಂಗ್ ಮಿಷಿಂಗ್ ಎಲ್ಲ ಮಾಡ್ಕೊಳಕ್ಕಿದೆ ಸರ್. ರೆಂಟ್ ಹೌಸ್ ವರ್ಗೂ ಯೂಸ್ ಮಾಡಬಹುದು, ಓನರ್ ಸಹ ಯೂಸ್ ಮಾಡೋ ತರ ಎರಡು ಮಲ್ಟಿಪರ್ಪಸ್ ಸರ್. ಮಲ್ಟಿಪರ್ಪಸ್. ಬನ್ನಿ ಸರ್, ಇಲ್ಲಿ ಕೆಳಗಡೆ ಹೋಗ್ಬಿಡೋಣ. ಕೆಳಗಡೆ ಎಷ್ಟು ಸರ್ ಇದು? 2 BHK ಅಲ್ವಾ ಇದು? ಹಾ, ಇದು 2 BHK ಇದೆ ಸರ್. ಸೊ ಇಲ್ಲೊಂದು ಸ್ಟೆಪ್ ಹಾಕಿದ್ದೀರಾ ಅಲ್ವಾ ಇದು? ಹಾ ಸರ್.
ಮೇಲ್ಗಡೆ ಬಂದು ನಿಮಗೆ ಬ್ಲಾಕ್ ಕ್ಲಾಪತ್ರ ಇದೆ, ಕೆಳಗಡೆ ಬಂದು ನಿಮಗೆ ರೆಡ್ ರಪ್ ಹತ್ರ ಇದು ಕೊಟ್ಟಿದೆ ಸರ್. ಇದನ್ನ ಕೊಟ್ಟಿರುವಂತದ್ದು. ಈ ಫ್ರಂಟ್ ಡೋರ್ ಬಗ್ಗೆ ಹೇಳಿ ಸರ್, ಎಷ್ಟು ಏನಾಯ್ತು? ಫ್ರಂಟ್ ಡೋರ್ ಬಂದು ಇದು ಒಂದೇ ಇದೆ ಸರ್. ರೆಂಟ್ ಹೌಸಿಗೆ ಒಂದೇ ಹಾಕಿದೀವಿ, ಓನರ್ ಹೌಸಿಗೆ ಬಂದ್ಬಿಟ್ಟು ನಾವು ಟೀಕ್ ಹಾಕಿದೀವಿ ಸರ್. ಓನರ್ ಹೌಸ್ಗೆ ಟೀಕ್ ಹಾಕಿದ್ದೀರಾ? ಹಾ ಸರ್, ರೆಂಟೆಡ್ಗೆ ಒಂದೇ ಹಾಕಿದೀವಿ ಸರ್. ಓಕೆ, ಎಷ್ಟಾಯ್ತು ಸರ್ ಇದು ಡೋರ್ ವಿತ್ ಫ್ರೇಮ್ ಕಾಸ್ಟ್ ಏನಾಗುತ್ತೆ ಸರ್? ನಿಮಗೆ ಪ್ಯಾಕೇಜಲ್ಲಿ ಅಮೌಂಟ್ ಮೆನ್ಷನ್ ಆಗಿರುತ್ತೆ, ನಿಮಗೆ 40,000 ರುಪೀಸ್ ಸಿಗುತ್ತೆ ಸರ್. ಅರೌಂಡ್ 40 ರುಪೀಸ್ ವಿತ್ ಪಿಕ್ಚರ್ಸ್ ಎಲ್ಲ ಸೇರಿಸಿ. ಬಂದು ಮುಂದೆ ಹೋಗ್ಬಿಡೋಣ. ಅಂಡ್ ಅಲ್ಲಿ ಓಕೆ, ನಮ್ಮ ಮುಂಚೆ ವಿಂಡೋಸ್ ಯಾವ್ದು ಸರ್ ಇದು? ಸರ್ ಇದೆಲ್ಲ ಬಂದು UPVC ವಿಂಡೋ ಸರ್. UPVC ವಿಂಡೋ ನಮ್ಮ ಕಂಪ್ನಿ ಕಡೆಯಿಂದನೇ 15 ಇಯರ್ಸ್ ನಿಮಗೆ ಫ್ರೇಮ್ ವಾರಂಟಿ ಇರುತ್ತೆ ಸರ್. ಕಂಪ್ನಿ ಕಡೆಯಿಂದ ಕಡೆಯಿಂದಲೇ ವಾರಂಟಿ ಇರುತ್ತೆ. ಬನ್ನಿ ಸರ್ ಒಳಗಡೆ ಹೋಗ್ಬಿಡೋಣ. ರೆಂಟೆಡ್ ಪರ್ಪಸ್ ಮಾಡಿರೋದಲ್ವಾ ಸರ್ ಇದು? ಏನು ಹಾಲ್ ಸೈಜ್ ಏನಿದೆ ಸರ್ ಇದು? ಸರ್ ಇದು ಬಂದು ನಿಮಗೆ 15/12 ಇದೆ ಸರ್. 15/12 ಇದೆ. ಇಲ್ಲಿ ಯೂಸ್ ಮಾಡಿರೋ ಟೈಲ್ಸ್ ಇದು ಬಂದು 2x2 ವಿಟ್ರಿಫೈಡ್ ಟೈಲ್ಸ್ ಸರ್. ಎಷ್ಟಾಗುತ್ತೆ ಸರ್ ಇದು? ಸರ್ ಇದು ಬಂದು ನಿಮಗೆ 50 ರುಪೀಸ್ ಆಗುತ್ತೆ ಸರ್. 50 ರುಪೀಸ್. ಸೊ ಹಾಲಲ್ಲೇ ದೇವ್ರ ಮನೆ ಕೂಡ ಇದೆ. ಹಾ ಸರ್. ಸೈಜ್ ಏನಿದೆ ದೇವ್ರ ಮನೆ ಇದು? ದೇವ್ರ ಮನೆ ನಿಮಗೆ 3x3 ಇದೆ ಸರ್. 3x3. ಒಳಗಡೆ ಹಾಕಿರೋ ಟೈಲ್ಸ್ ಗಳ ಬಗ್ಗೆ ಹೇಳಿ ಸರ್. ಅದೆಲ್ಲ ವಿಟ್ರಿಫೈಡ್ ಟೈಲ್ಸ್ ಎಲ್ಲ 1.5 by 1 feet ಇಂದು. ಮತ್ತೆ ಸೆಂಟ್ರಲ್ಲಿ ಒಂದು ಗಣೇಶ ಹಾಕಿದೀವಿ. ಗಣೇಶ ನೀವೇ ಹಾಕೊಟ್ಟಿದ್ದೀವಿ? ನಾವೇ ಹಾಕೊಂಡು ಕೊಟ್ಟಿದ್ದೀವಿ ಸರ್. ಮತ್ತೆ ಒಂದು ಇದು ಮಾಡ್ಕೊಂಡು ಕೊಟ್ಟಿದ್ದೀವಿ ನಾವು, ಸಜ್ಜೆ ತರ ಫೋಟೋಸ್ ಆಗ್ಲಿ ಮತ್ತೆ ಕಳಸ ಆಗ್ಲಿ ಅವ್ರದ್ದು ಪೂಜೆ ಐಟಮ್ಸ್ ಇಡೋಕ್ಕೋಸ್ಕರ ಸರ್. ಸರಿ ಸರ್. ಡೋರ್ ಸರ್ ಇದು? ಸರ್ ಇದು ಒಂದೇ ಸರ್. ಇದು ಒಂದೇ ಡೋರ್. ಒಂದೇ ಡೋರ್ ಸರ್. ಎಷ್ಟಾಗುತ್ತೆ ಸರ್ ಈ ತರ ಡೋರ್ ಕಂಪ್ಲೀಟ್ ಸೆಟ್? ಡೋರ್ ನಿಮಗೆ ಒಂದೇ ಇದೆ. ಇದು ಬಂದು 20,000 ಆಗುತ್ತೆ ಸರ್. 20,000 ರೂಪಾಯಿ ಆಗುತ್ತೆ. 20,000 ರೂಪಾಯಿ ಆಗುತ್ತೆ. ಓಕೆ ಬನ್ನಿ ಸರ್ ಮುಂದೆ ಹೋಗ್ಬಿಡೋಣ. ಹಾಗೆ ಇದು ಬಂದ್ಬಿಟ್ಟು ನಮಗೆ 10/11 ಇದೆ ಸರ್. ಇದು 10/11 ಇದೆ ರೂಮ್ ಸೈಜ್. ಸೇಮ್ ಫ್ಲೋರಿಂಗ್ ಕಂಟಿನ್ಯೂ ಆಗಿದೆ. ಫ್ಲೋರಿಂಗ್ ಯೂಸ್ ಮಾಡಿದೀವಿ. ಹಾಲಲ್ಲಿ ಫುಲ್ ಫ್ಲೋರಿಂಗ್ ಒಂದೇ ಯೂಸ್ ಮಾಡಿದೀವಿ ಸರ್. ಓಹೋ, ಬಟ್ ಇಲ್ಲಿ ಇಂಟೀರಿಯರ್ ಕೂಡ ಮಾಡ್ಕೊಟ್ಟಿದ್ದೀವಿ. ಇಂಟೀರಿಯರ್ ಕೂಡ ಮಾಡ್ಕೊಂಡು ಕೊಟ್ಟಿದ್ದೀವಿ ಸರ್. ಓಕೆ, ಬೇಸಿಕ್ ಇಂಟೀರಿಯರ್ ಮಾಡಿದ್ದೀವಿ. ಬೇಸಿಕ್ ಇಂಟೀರಿಯರ್. ಸಜ್ಜಾ ಬಂದಿದೆಯಲ್ಲ ಇಲ್ಲಿ? ಹಾ ಸರ್. ಸಜ್ಜಾ ಮೇಲ್ಗಡೆ ಲಾಫ್ಟ್ ಇದೆ. ಲಾಫ್ಟ್ ಹಾಕೊಟ್ಟಿದ್ದೀರಾ. ಅಂಡ್ ಡೋರ್ಸ್ ಎಲ್ಲ ಯಾವುದು ಸರ್ ಇದು? ಸರ್ ಡೋರ್ ಎಲ್ಲ ಇದು ಲ್ಯಾಮಿನೇಟೆಡ್ ಡೋರ್ ಸರ್. ಲ್ಯಾಮಿನೇಟೆಡ್ ಡೋರ್. ಎಷ್ಟಾಗುತ್ತೆ ಸರ್ ಇದು ಕಾಸ್ಟ್? ಸರ್ ನಿಮಗೆ 5 to 6 ಆಗುತ್ತೆ. 5 to 6,000 ಆಗುತ್ತೆ. ಇದು ಸಾಲಿಡ್ ಫ್ರೇಮ್ ಅಲ್ವಾ? ಹಾ ಸರ್, ಸಾಲಿಡ್ ಫ್ರೇಮ್. ಓಕೆ ಸರ್. ಹಾಗೆ ಇನ್ನೊಂದು ರೂಮ್ಗೆ ಹೋಗ್ಬಿಡೋಣ. ಇಲ್ಲಿ ಹಾ ಸರ್, ಇದೊಂದು 2 BHK ಆಗಿರೋದ್ರಿಂದ ಇನ್ನೊಂದು ರೂಮ್ ಮಾಡಿದ್ದೀವಿ ಅಡಿಷನಲ್ ಆಗಿ. ಏನ್ ಸೈಜ್ ಇದು? ಸರ್ ಇದು 9/10 ಇದೆ ಸರ್. 9/10. ಹಾ ಸರ್. ನೀವು ಆವಲ್ಲಿ ನೋಡಿದ್ದು ಮಾಸ್ಟರ್ ಬೆಡ್ರೂಮ್, ಇದೊಂದು ಅಡಿಷನಲ್ ರೂಮ್ ಸರ್. ಓಕೆ, ಬಟ್ ಎಲ್ಲ ವಿತ್ ಇಂಟೀರಿಯರ್. ಕ್ರಾಸ್ ವೆಂಟಿಲೇಷನ್ ಗೆ 2 ವಿಂಡೋ. 2 ವಿಂಡೋ ಕೊಟ್ಟಿದ್ದೀವಿ ಸರ್. ಚೆನ್ನಾಗಿ ಮಾಡಿದ್ದೀರಾ ಸರ್ ಇದು. ಬನ್ನಿ ಹಾಗೆ ಕಿಚನ್ಗೆ ಹೋಗ್ಬಿಡೋಣ. ಸರ್ ಇದು 7/5 ಇದೆ ಸರ್. 7/8 ಇದೆ. 7/8. ಹಾ ಸರ್. ಇಲ್ಲೇನೇನ್ ಮಾಡಿರೋದು ನೀವು? ಕಂಪ್ಲೀಟ್ ಎಲ್ಲ ನೀವೇ ಮಾಡಿರೋದು? ಹಾ ಸರ್, ಕಂಪ್ಲೀಟ್ ಎಲ್ಲ ನಾವೇ ಮಾಡಿರೋದು. ಇಲ್ಲೆಲ್ಲ ಗ್ಯಾಸ್ ಲೈನ್ ಇದೆ. ಗ್ಯಾಸ್ ಲೈನ್ ಬಂದು ಓನರ್ ಸ್ಕೋಪ್ ಬರುತ್ತೆ ಸರ್. ಬಟ್ ಹಾಕೊಡ್ತೀರಾ? ಅದು ಹಾಕೊಂಡ್ ಕೊಡ್ತೀವಿ ಸರ್. ನಮ್ಮ ಕಡೆಯಿಂದಲೇ ಅಸಿಸ್ಟೆನ್ಸ್ ಇರುತ್ತೆ, ಲೇಬರ್ ಹಾಕೊಂಡ್ ಕೊಡ್ತಾರೆ. ಬಟ್ ನಾವು ಪರ್ ಸ್ಕ್ವೇರ್ ಫೀಟ್ ಗೆ ಎಷ್ಟಾಗುತ್ತೆ ಅಂತ ಅಮೌಂಟ್ ಹೇಳ್ತೀವಿ. ಮತ್ತೆ ಕ್ವಾಲಿಟಿ ಆಫ್ ಮೆಟೀರಿಯಲ್ ತೋರಿಸ್ತೀವಿ. ಮುಂಚೆಗೆ ಅಪ್ರೂವಲ್ ತಗೊಂಡು ಈ ಮೆಟೀರಿಯಲ್ ಯೂಸ್ ಮಾಡ್ತಿದೀವಿ ಅಂತ. ಓಕೆ, ಬೇಸ್ಡ್ ಆನ್ ದಟ್ ನಾವು ಗ್ಯಾಸ್ ಲೈನ್ ಪ್ರೊವೈಡ್ ಮಾಡ್ತೀರಾ? ಓಕೆ. ಅಂಡ್ ಇದು ಮೇಲ್ಗಡೆ ಹಾಕಿರೋದು ಏನ್ ಸರ್ ಇದು? ಸರ್ ಇದು ಬಂದ್ಬಿಟ್ಟು ಗ್ರೀನ್ ಗ್ರಾನೈಟ್. 40 mm ಥಿಕ್ನೆಸ್ ಇದೆ ಸರ್. 40 mm. ಇದು ನೀವೇ ಹಾಕೊಟ್ಟಿದ್ದೀರಾ? ಇದು ನಾವೇ ಹಾಕೊಂಡ್ ಕೊಟ್ಟಿದ್ದೀವಿ ಸರ್. ಅಂಡ್ ಜೊತೆಲಿ ಕ್ವಾರ್ಟ್ಸ್ ಹಾಕೊಡ್ತೀವಿ ಸರ್. ಓಕೆ. ಫಿಟ್ಟಿಂಗ್ಸ್ ಎಲ್ಲ ಯಾವ್ದು ಯೂಸ್ ಮಾಡ್ತೀರಾ ಸರ್? ಫಿಟ್ಟಿಂಗ್ಸ್ ಎಲ್ಲ ನಾವು ರೆಂಟ್ ಪರ್ಪಸ್ ಗೆಲ್ಲ ಸೆರಾ ಯೂಸ್ ಮಾಡ್ತೀವಿ. ಓನರ್ ಹೌಸ್ ಗೆಲ್ಲ ಕಂಪ್ಲೀಟ್ ಜಾಗ್ವಾರ್ ಯೂಸ್ ಮಾಡ್ತೀರಾ? ವೀಕ್ಷಕರೇ ನೋಡಬಹುದು. ಎಕ್ಸಾಸ್ಟ್ ಫ್ಯಾನ್ ಗೂ ಪ್ರೊವಿಷನ್ ಇರುತ್ತೆ. ಓನರ್ ಕಡೆಯಿಂದ ಫಿಟ್ಟಿಂಗ್ಸ್ ತಗೊಂಡು ಕೊಡಬೇಕು. ಫಿಟ್ಟಿಂಗ್ಸ್ ತಂದು ಕೊಡಬೇಕಾಗುತ್ತೆ. ಅಂಡ್ ಇಲ್ಲಿ ನಮ್ಮ ಲೇಬರ್ಸ್ ಹಾಕೊಂಡು ಕೊಡ್ತಾರೆ. ಓಕೆ. ಅಂಡ್ ಇಲ್ಲಿ 4 feet ವರೆಗೆ ಇಲ್ಲಿ ಇದಾಕ್ಬಿಟ್ಟಿದ್ದೀರಾ, ಟೈಲ್ಸ್ ಹಾಕ್ಬಿಟ್ಟಿದ್ದೀರಾ ಅಲ್ವಾ? ವಾಲ್ ಡ್ಯಾಡೋ ಮಾಡಿದೀವಿ ಸರ್. ಮಾಡ್ಕೊಟ್ಟಿದ್ದೀರಾ. ಓಕೆ, ಈ ಕಡೆನೂ ಕೂಡ ಬಂದ್ಬಿಡೋಣ. ಇದು ಯುಟಿಲಿಟಿ ಏರಿಯಾ ಅಲ್ವಾ ಸರ್? ಸರ್ ಯುಟಿಲಿಟಿ ಏರಿಯಾ ಇದೆ ಸರ್. ಏನ್ ಸೈಜ್ ಇದೆ ಸರ್ ಇಲ್ಲಿ? ಸರ್ ಇದು 4/7 ಇದೆ ಸರ್. 4/7 ಅಪ್ ಟು 4 feet ವರೆಗೆ ಟೈಲ್ಸ್ ಹಾಕಿದ್ದೀರಾ ಇಲ್ಲಿ? ಅಪ್ ಟು 4 feet ಈಸಿ ಮೇಂಟೆನೆನ್ಸ್ ಗೆ, ಕ್ಲೀನಿಂಗ್ ಪರ್ಪಸ್ ಗೆ. ಇದು ಸರ್ ಗ್ರಿಲ್ ಮಾಡ್ಕೊಂಡು ಕೊಟ್ಟಿದ್ದೀವಿ ಸರ್. ನೀವೇ ಮಾಡ್ಕೊಟ್ಟಿದ್ದೀರಾ? ನಮ್ಮ ಕಡೆಯಿಂದಲೇ ಇದೆ ಸರ್. ನಿಮ್ಮ ಕಡೆಯಿಂದಾನೆ. ಓನರ್ ಸ್ಕೋಪ್ ಏನಿಲ್ಲ ಅಲ್ಲ? ಓನರ್ ಸ್ಕೋಪ್ ಏನಿಲ್ಲ. ಮತ್ತೆ ಯುಟಿಲಿಟಿಲಿ ವಾಷಿಂಗ್ ಪಾಯಿಂಟ್ ಮಾಡಿದೀವಿ ಸರ್ ಆ ಕಡೆ. ಇದು ವಾಷಿಂಗ್ ಪಾಯಿಂಟ್. ಇದು ವಾಷಿಂಗ್ ಪಾಯಿಂಟ್ ವಿತ್ ಎಲೆಕ್ಟ್ರಿಕಲ್ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಸರ್. ಮತ್ತೆ ಇಲ್ಲಿ ಬಟ್ಟೆ ಒಣಗಾಕೋದಕ್ಕೋಸ್ಕರ ಪ್ರೊವಿಷನ್ ಇದೆ ಸರ್. ನೀವೇ ಮಾಡ್ಬಿಟ್ಟಿದ್ದೀರಾ? ಇದೆಲ್ಲ ಮಾಡಿದೀವಿ ಸರ್. ಒಳ್ಳೆ ಕೆಲಸ ಸರ್. ಒಂಥರ ಕಾಂಪ್ಲಿಮೆಂಟರಿ ಮಾಡ್ದಂಗೆ. ಕಾಂಪ್ಲಿಮೆಂಟರಿ ತಂತಿ ಹಾಕೊಂಡ್ಬಿಟ್ರೆ ಸಾಕು ಅಲ್ವಾ? ಒಳ್ಳೆ ಕೆಲಸ. ಬನ್ನಿ ಸರ್ ಹೋಗ್ಬಿಡೋಣ. ಸರ್ ಈಗ ವಾಶ್ರೂಮ್ ನೋಡ್ಬಿಡೋಣ ಇಲ್ಲಿ. ಸರ್ ಬನ್ನಿ. ವಾಶ್ರೂಮ್ ಸೈಜ್ ಏನು ಸರ್ ಇದು? ಸರ್ ನಿಮಗೆ ಇದು 4/6 ಆಗುತ್ತೆ ಸರ್. 4/6 ಅಪ್ ಟು 7 feet ವರೆಗೆ ಟೈಲ್ಸ್ ಹಾಕಿದ್ದೀರಾ? ಹಾ ಸರ್, ಅಪ್ ಟು 7 feet ವರೆಗೂ ರೆಂಟ್ ಹೌಸ್ ಹಾಕಿದ್ದೀವಿ. ಟೈಲ್ಸ್ ಕಾಸ್ಟ್ ಏನು ಸರ್ ಇದು? ಸರ್ ಇದು 40 ರೂಪೀಸ್ ಆಗುತ್ತೆ. 40 ರೂಪಾಯಿ ಆಗುತ್ತೆ. 40 ರೂಪಾಯಿ. ಫಿಟ್ಟಿಂಗ್ಸ್ ಎಲ್ಲ ಸೆರಾ ಅಂದ್ರಲ್ವಾ ನೀವು? ಫಿಟ್ಟಿಂಗ್ಸ್ ಎಲ್ಲ ಸೆರಾ ಸರ್. ಫಿಟ್ಟಿಂಗ್ಸ್ ಸೆರಾ ಹಾಕಿದ್ದೀರಾ? ಓಕೆ. ಸೊ ವೀಕ್ಷಕರೇ ನೋಡ್ತಾ ಇರ್ಬೋದು. ಮೇಲೆ ಹೋಗ್ಬಿಡೋಣ ಇವಾಗ. ಸರ್ ಬನ್ನಿ ಸರ್. ಸ್ಟೆಪ್ಸ್ ಬಗ್ಗೆ ಹೇಳಿ. ಏನು ಸೈಜ್ ಸ್ಟೆಪ್ಸ್? ಇದು ಬಂದು 3.5 ಇದೆ ಸರ್ ವಿಡ್ತ್. ರೈಸಿಂಗ್ ಬಂದು 6 inch ಇದೆ. ಇಲ್ಲಿ ಏನು ಯೂಸ್ ಮಾಡಿರೋದು? ಸರ್ ಇದು ಬ್ಲಾಕ್ ಲಪೋತ್ರ ಸರ್. ಬ್ಲಾಕ್ ಲಪೋತ್ರ. ಅಂಡ್ ಇಲ್ಲಿ ಎಲ್ಲ ಎಸ್ಎಸ್ ರೈಲಿಂಗ್ಸ್ ಮಾಡಿದೀವಿ. ಜಿಂದಾಲ್ 304 16 gauges ಯೂಸ್ ಮಾಡಿದೀವಿ ಸರ್. ಓಕೆ. ಸೊ ಇಲ್ಲಿ ಮಾಡಿರೋದು MS ಗ್ರಿಲ್ ಮಾಡಿದೀವಿ ಸರ್. ಇದು 2 ಪೈಪ್ಸ್ ಎಲ್ಲ ಯೂಸ್ ಮಾಡಿ. ಸೊ ಇದು ಕ್ಲೈಂಟ್ ಇದು ಬರುತ್ತಾ ನಿಮ್ಮ ಇದು ಬರುತ್ತಾ ಸರ್? ಸರ್ ನಮ್ದು ಡಿಸೈನ್ ಎಲ್ಲ ನೋಡ್ಕೊಂಡು ನಮ್ಮ ಇದ್ರ ಪ್ರಕಾರ ಮಾಡಿದೀವಿ ಸರ್. ಓಕೆ. ಅಲ್ಲ ಸರ್, ಕಾಸ್ಟ್ ವೈಸ್ ನೀವೇ ಪ್ರೊವೈಡ್ ಮಾಡ್ತಾ ಇರೋದಾ ಅಥವಾ ಕ್ಲೈಂಟ್ ಪೇ ಮಾಡ್ಬೇಕಾಗತ್ತಾ ಇದನ್ನ? ಸರ್ ಇದು ಪ್ಯಾಕೇಜ್ ಅಲ್ಲಿ ನಾವು MS ವರ್ಕಿಗೆ ಅಂತ ಇಷ್ಟು ಅಂತ ಅಮೌಂಟ್ ಮೆನ್ಷನ್ ಮಾಡಿರ್ತೀವಿ. ಇಷ್ಟು ಸ್ಕ್ವೇರ್ ಫೀಟ್ ಇಷ್ಟ ಆಗುತ್ತೆ ಅಂತ. ಅದ್ರ ಪ್ರಕಾರ ಆದ್ರೆ ನಮ್ಮ ಪ್ಯಾಕೇಜ್ ಅಲ್ಲೇ ಬರುತ್ತೆ ಸರ್. ಏನಾದ್ರೂ ಅಡಿಷನಲ್ ಆಗಿ ಏನಾದ್ರೂ ಆಯ್ತು, ಸ್ಕ್ವೇರ್ ಫೀಟ್ ಎಕ್ಸಸ್ ಆಯ್ತು ಅಂದ್ರೆ ಮಾತ್ರ ಕ್ಲೈಂಟಿಗೆ ಇದು ಹೋಗುತ್ತೆ. ಬನ್ನಿ ಸರ್ ಮುಂದೆ ನೋಡ್ಕೊಂಡ್ಬಿಡೋಣ ಇವಾಗ.
ಸರ್ ಎಂಟ್ರಲ್ಲಿ ಬರ್ಬೇಕಾದ್ರೇನೆ ಎಂಟ್ರೆನ್ಸ್ ಅಲ್ಲಿ ಡೋರ್ ಮಾಡ್ಬಿಟ್ಟಿದ್ದೀರಾ? ಸೇಫ್ಟಿ ಡೋರ್ ಮಾಡಿದೀವಿ. ಓಕೆ, ಅಂದ್ರೆ ಸೇಫ್ಟಿ ಪರ್ಪಸ್ಗೋಸ್ಕರ ಆಚೆ ಕಡೆಯಿಂದ ಯಾರೇ ಬಂದ್ರು ಓಪನ್ ಆಗದೆ ಇರೋ ತರ. ಓಕೆ. ಸೊ ಇದು SSL ಮಾಡಿದ್ದೀರಾ? SSL ಫೆಂಡರ್ ಮ್ಯಾಕ್ಸ್ ಮಾಡಿದೆ ಸರ್. ಓಕೆ. ಸೊ ಇದು ಕೂಡ ಪ್ಯಾಕೇಜ್ ಅಲ್ಲೇ ಸೇರ್ತಾ ಯಾವ ತರ ಸರ್ ಇದು? ಸರ್ ಇದು ಪ್ಯಾಕೇಜ್ ಅಲ್ಲಿ ಇನ್ಕ್ಲೂಡ್ ಆಗಿರಲ್ಲ ಸರ್. ಆಗಿರಲ್ಲ, ಓನರ್ ಸ್ಕೋಪ್ ಇರುತ್ತೆ. ಓನರ್ ಸ್ಕೋಪ್ ಇರುತ್ತೆ. ಎಕ್ಸ್ಟ್ರಾ ಇದು ಮಾಡ್ಬಿಟ್ಟು ಮಾಡಿಸ್ಕೊಂಡಿರುವಂತದ್ದು ಅದೆಲ್ಲ ಸೇರಿ ನಿಮಗೆ 61 ಆಗಿರುತ್ತೆ ಸರ್. ಓಕೆ ಓಕೆ ಓಕೆ, ಸೂಪರ್ ಸರ್. ಅಂಡ್ ಇಲ್ಲಿ ರೂಫಿಂಗ್ ಹೇಳಿ ಸರ್. ಇದು PVC ಫಾಲ್ ಸೀಲಿಂಗ್ ಮಾಡಿದೆ ಸರ್. ವಿತ್ ಸ್ಪಾಟ್ ಲೈಟ್ ಗೆಲ್ಲ ಪ್ರೊವಿಷನ್ ಎಲ್ಲ ಕೊಟ್ಟಿರ್ತೀವಿ. ಓಕೆ. ಫಿಟ್ಟಿಂಗ್ಸ್ ಎಲ್ಲ ಬಂದು ಓನರ್ ಗೆ ಬರುತ್ತೆ ಸರ್. ಓಕೆ, ಕಂಪ್ಲೀಟ್ ಎಂಡ್ ವರೆಗೂ ಕೂಡ PVC ಫಾಲ್ ಸೀಲಿಂಗ್ ಮಾಡಿದೆ ಸರ್. ಓಕೆ. ಅಂಡ್ ಪ್ಯಾಕೇಜ್ ಅಲ್ಲೇ ಬರುತ್ತೆ ಸರ್. ಓಕೆ. ಫ್ರಂಟ್ ಕ್ಲಾಡಿಂಗ್ ಹೇಳಿ ಸರ್. ಫ್ರಂಟ್ ಕ್ಲಾಡಿಂಗ್ ಏನು ಮಾಡಿದ್ದೀರಾ? ಕ್ಲಾಡಿಂಗ್ ಬಂದು 2x4 ಯೂಸ್ ಮಾಡಿದೀವಿ, ಎಟ್ರಿಫೈಡ್ ಟೈಲ್ಸ್. ಓಕೆ. ಮತ್ತೆ ಬಾರ್ಡರ್ ಗೋಸ್ಕರ ಗ್ರಾನೈಟ್ ಯೂಸ್ ಮಾಡಿದೀವಿ. ಮತ್ತೆ ವಿ ಗ್ರೂ ಮಾಡಿ ಬಾರ್ಡರ್ ಕೊಟ್ಟಿದ್ದೀವಿ ಸರ್. ವಿ ಗ್ರೂ ಮಾಡಿ ಬಾರ್ಡರ್ ಕೊಟ್ಟಿದ್ದೀರಾ. ಮತ್ತೆ ವಿಂಡೋ ಸರೌಂಡಿಂಗ್ ಬಾರ್ಡರ್ ಕೊಟ್ಟಿದ್ದೀವಿ 40 mm. ಏನ್ ಸೈಜ್ ವಿಂಡೋ ಸರ್ ಇದು? ದೊಡ್ಡದಾಗಿದೆ ತುಂಬಾ. ವಿಂಡೋ ಬಂದ್ಬಿಟ್ಟು ನಾವು ಒಂದೇ ವುಡ್ ಯೂಸ್ ಮಾಡಿದೀವಿ. ಬೇರೆ ಕಡೆ ಎಲ್ಲ UPVC ವಿಂಡೋ ಯೂಸ್ ಮಾಡಿದೀವಿ. ಫ್ರಂಟ್ ಎಂಟ್ರೆನ್ಸ್ ಇರೋದ್ರಿಂದಗೋಸ್ಕರ ನಾವು ವುಡ್ ವಿಂಡೋ ಯೂಸ್ ಮಾಡಿದೀವಿ. ವಿಂಡೋ ಯೂಸ್ ಮಾಡಿ ಇದು ಬಂದು 6x4 ಇದೆ. 6x4 ಮತ್ತೆ ಫುಲ್ ಸರೌಂಡಿಂಗ್ 40 mm ಬಾರ್ಡರ್ ಮಾಡಿದೀವಿ ಸರ್. 40 mm ಬಾರ್ಡರ್ 40 mm ಬಾರ್ಡರ್ ಮಾಡಿದೀವಿ ಸರ್. ಓಕೆ. ಅಂಡ್ ಈ ಕಡೆ ಇರುತ್ತೆ ಸರ್ ಇದು ಶೂ ರ್ಯಾಕ್. ಸರ್ ಇದು ಶೂ ರ್ಯಾಕ್ ಇದೆ. ನೀವೇ ಮಾಡ್ಕೊಟ್ಟಿರೋದು? ನಾವೇ ಮಾಡ್ಕೊಟ್ಟಿರೋದು. ಇದು ಇಂಟೀರಿಯರ್ ಬರುತ್ತೆ. ಮತ್ತೆ ಇದರಲ್ಲಿ UPS ಪಾಯಿಂಟ್ ಇದೆ ಸರ್ ನಿಮಗೆ. ಇದರ ಒಳಗಡೆ UPS ಪಾಯಿಂಟ್ ಇದೆ ಸರ್. ತೋರಿಸಿ. ಇದರೊಳಗಡೆ UPS ಪಾಯಿಂಟ್ ಮಾಡ್ಕೊಟ್ಟಿದ್ದೀರಾ? ಹಾ ಸರ್. ಎಲ್ಲ ಒಂದರಲ್ಲೇ ಆಗೋಯ್ತು ಅಂತ. ಶೂ ರ್ಯಾಕ್, UPS ಪಾಯಿಂಟ್ ಸೇಫ್ಟಿ ಪರ್ಪಸ್ಗೋಸ್ಕರ ಆಚೆನೇ ಇಟ್ಟಿದ್ದೀವಿ ಸರ್ ಇದನ್ನ. ಓಕೆ. ಅಂಡ್ ಇಲ್ಲಿ ಇದಕ್ಕೆ ಒಂದು ಕಾಲಮ್ಗೂ ಕೂಡ ಎಲ್ಲ ಕಾಲಮ್ಗೂ ಕೂಡ ನಾವು ಎಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದೀವಿ. ಮತ್ತೆ ವಿ ಗ್ರೂ ಗ್ರಾನೈಟ್ ಬಾರ್ಡರ್ ಯೂಸ್ ಮಾಡಿದೀವಿ ಸರ್. ಓಕೆ, ಸೂಪರ್ ಸರ್. ಸರ್ ಗ್ರಿಲ್ಲು ಸಹ ನಮ್ಮ ಇದರಲ್ಲೇ ಪ್ಯಾಕೇಜ್ ಅಲ್ಲೇ ಬರುತ್ತೆ. ಯೂಶುವಲಿ MS ನೋಡಿದ್ದೀನಿ, ಇದೇನು ಸರ್ SS ಹಾಕೊಂಡು? ಸರ್ SS ನಾವು ಡಿಸೈನ್ ಪರ್ಪಸ್ಗೋಸ್ಕರ ಒಟ್ಟು ನೀಟಾಗಿ ಕಾಣಿಸುತ್ತೆ. ರೆಸ್ಟ್ ಹಿಡಿಯಲ್ಲ. ಮತ್ತೆ ಆಚೆ ಕಡೆ ಎಕ್ಸ್ಪೋಸ್ ಆಗಿರೋದ್ರಿಂದ ರೈನಿಗೆ ಎಕ್ಸ್ಪೋಸ್ ಆದ್ರೆ ರೆಸ್ಟ್ ಹಿಡಿಯೋದೆಲ್ಲ ಕಮ್ಮಿ ಆಗುತ್ತೆ ಸರ್. ಸೊ ಕ್ವಾಲಿಟಿ ಇರಲಿ ಅಂತ SS ಹಾಕಿದೀವಿ. ಒಳ್ಳೆ ಕೆಲಸ ಮಾಡಿದ್ದೀರಾ. ಹಂಗೆ ಮುಂದೆ ಬಂದ್ಬಿಡೋಣ. ಇಲ್ಲಿ ರೈಲಿಂಗ್ಸ್ ಬಂದು ಗ್ಲಾಸ್ ರೈಲಿಂಗ್ಸ್ ಇದೆ ಸರ್. ಇದು ಇದೇನು ಎಚಿಂಗ್ ಎಲ್ಲ ಮಾಡಿಬಿಟ್ಟಿದ್ದೀರಾ ಸರ್? ಸರ್ ಎಚಿಂಗ್ ಎಲ್ಲ ಮಾಡಿದೀವಿ. ಮತ್ತೆ ಅವರು ಕೊಡಗು ಕಡೆ ಸರ್ ಓನರ್. ಓಕೆ ಓಕೆ ಓಕೆ. ಸಿಂಬಲ್ ಎಲ್ಲ ಹಾಕಿದೀವಿ ನಾವು. ಸೊ ಇದು ನೀವೇ ಮಾಡ್ಕೊಟ್ಟಿರೋದಲ್ಲ ಇದು? ನಾವೇ ಮಾಡ್ಕೊಂಡಿರೋದು. ಓಕೆ ಸರ್. ಚಂದನ್ ಅವ್ರು ಹೋದ್ರು, ನೀವೇ ಬಂದ್ಬಿಟ್ಟಿದ್ದೀರಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ. ಹೇಳಿ ಸರ್, ಇಲ್ಲಿ ಏನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀರಾ? ಇಲ್ಲದೆ ಈಗ ನಮಗೆ ಡೋರ್ ಡಿಸೈನ್ ಎಲ್ಲ ಚೆನ್ನಾಗಿ ಬೇಕು ಅಂತಂದ್ರೆ ಗ್ರಾನೈಟ್ ನೋಡಿ, ಗ್ರಾನೈಟ್ ಅಲ್ಲೂ ಡಿಸೈನ್ ಎಲ್ಲ ಆಪ್ಷನ್ಸ್ ಕೊಡ್ತಾರೆ. ಹೌದು. ಇದು ಡಬಲ್ ಸಿಂಗಲ್. ನೀವು ವಿಂಡೋ ನೋಡಿದ್ರೆ ಸಿಂಗಲ್. ವಿಂಡೋದು ನೋಡಿ ಸಿಂಗಲ್. ಸೊ ಅವ್ರು ಆಪ್ಷನ್ ಕೊಡ್ತಾರೆ ನಮ್ಗೆ ಯಾವ ತರ ಬೇಕು ಅದನ್ನ ಅಂತ. ಡಬಲ್ ಬೇಕಾದ್ರೆ ಡಬಲ್ ಬೇಕು ನಮ್ಗೆ ದೊಡ್ಡದಾಗಿ ಬ್ರಾಡ್ ಆಗಿ ಕಾಣುತ್ತೆ. ಈಗ ವಿಂಡೋ ಕೊಟ್ರೆ ವಿಂಡೋ ಸ್ವಲ್ಪ ಇದಾಗ ಕಾಣುತ್ತಲ್ವಾ. ನಾವು ಇದರಲ್ಲಿ ಗ್ರಾನೈಟ್ ಎಲ್ಲ ಮಾಡ್ಬಿಟ್ರೆ ನಮ್ಗೆ ಜಾಗನೂ ಉಳಿಯುತ್ತೆ, ನೀಟಾಗಿ ಕವರ್ ಆದಂಗೆ ಕಾಣುತ್ತೆ, ಸ್ಟೈಲ್ ಆಗೋ ಕಾಣುತ್ತೆ. ಸ್ಟೈಲ್ ಆಗಿ ಕಾಣಿಸುತ್ತೆ. ಸಪರೇಟ್ ಆಗಿ ವಿಂಡೋ ಇದು ವುಡ್ಡಿನ ಮತ್ತೆ ಮಾಡಿಸೋ ಅಗತ್ಯ ಇರಲ್ಲ ಅಲ್ವಾ? ಕರೆಕ್ಟ್ ಆಗಿ ಹೇಳಿದ್ರೆ. ಸೊ ಇದು ನಿಮ್ಮ ಐಡಿಯಾ ಸರ್? ಇದು ಅವರು ಗ್ರಾನೈಟ್ ಅವರು ಐಡಿಯಾಗಳು ಕೊಡ್ತಾರೆ. ಗ್ರಾನೈಟ್ ಅವರು ಐಡಿಯಾ ಕೊಡ್ತಾರೆ. ನಮ್ಗೆ ಇದೆಲ್ಲ ಐಡಿಯಾಸ್ ಗೊತ್ತಿರಲ್ಲ, ಗ್ರಾನೈಟ್ ಅವರು ಐಡಿಯಾಗಳು ಕೊಡ್ತಾರೆ. ಬಟ್ ಚೆನ್ನಾಗಿ ಕಾಣಿಸ್ತಾ ಇದೆ. ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಡೋರ್ ಬಗ್ಗೆ ಹೇಳಿ ಸರ್. ಹಾಗೆ ಡೋರ್ ನಾವು ಡಿಸೈನ್ಗಳು ಆಪ್ಷನ್ಸ್ ಕೊಡ್ತಾರೆ, ಡಿಸೈನ್ ತೋರಿಸ್ತಾರೆ ನಮಗೆ, ಮಾಡೆಲ್ಗಳು ತೋರಿಸ್ತಾರೆ. ಟೀಕ್ ಅಲ್ವಾ ಇದು? ಟೀಕ್. ಅಂಡ್ ಹ್ಯಾಂಡಲ್ ಎಲ್ಲ ನೀವೇ ಚೂಸ್ ಮಾಡಿರೋದು ಸರ್? ಹ್ಯಾಂಡಲ್ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಈಗ ಹೋಲ್ಸೇಲ್ ಅವರೇ ತರಿಸಿದ್ರು ಅಲ್ಲಿಗೆಲ್ಲ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ಯಾವ ಹ್ಯಾಂಡಲ್ ಬೇಕು, ಲಾಕಿಂಗ್ ಎಲ್ಲ ಯಾವ್ದು ಬೇಕು ಅದನ್ನ ಅವರೇ ತೋರಿಸ್ತಾರೆ. ಎಷ್ಟಾಯ್ತು ಸರ್? ಕಾಸ್ಟ್ ಎಷ್ಟಾಯ್ತು ಸರ್ ಇದು ಕಂಪ್ಲೀಟ್ ಆಗಿ? ಒಂದು ಡೋರ್ ಮತ್ತೆ ವಾಸ್ಕಲ್ ಎಲ್ಲ ಸೇರ್ಬಿಟ್ಟು ಡೋರ್ ಆಲ್ಮೋಸ್ಟ್ ಒಂದು 40+ ಆಗುತ್ತೆ ಸರ್. ಇದು 40+ ಆಯ್ತು. ಓಕೆ ಸರ್. ಆಲ್ ಸೈಜ್ ಏನಿದೆ ಸರ್ ಇಲ್ಲಿ? ಆಲ್ ಸೈಜ್ ಆಲ್ಮೋಸ್ಟ್ ಒಂದು 23-13 ಬರುತ್ತೆ. 23-13 ಬರುತ್ತೆ. ಅಂಡ್ ಇಲ್ಲಿ ಹಾಕಿರೋ ಟೈಲ್ಸ್ ಯಾವುದು ಸರ್? ಇದು ಗ್ರಾನೈಟ್ ಎಲ್ಲ ಫುಲ್ ಗ್ರಾನೈಟ್. ಫುಲ್ ಗ್ರಾನೈಟ್. ಬುಕ್ ಮ್ಯಾಚ್ ಆಗೋ ಗ್ರಾನೈಟ್ ಹಾಕಿದ್ದೀರಾ ಇಲ್ಲಿ. ಬಿಡಿ, ನಾವು ಚಂದನ್ ಸರ್ ಹತ್ರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೇಳೋಣ ಆಮೇಲೆ. ಸೊ ನೀವು ಹೇಳಿ ಸರ್, ಇಲ್ಲೇನೇನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀರಾ? ಮುಂಚೆ ನಾವು ಪ್ಲಾನ್ ಮಾಡುವಾಗಲೇ ಎಲ್ಲೆಲ್ಲಿ ಏನೇನು ಬೇಕು, ಈಗ ಸೋಫಾ ಇಡಬೇಕು ಅಂದ್ರೆ ಮುಂಚೆ ಗೋಡೆ ಎಲ್ಲೆಲ್ಲಿ ಬರ್ಬೇಕು ಅಂತ ಮುಂಚೆ ಪ್ಲಾನ್ ಆಗೋಗುತ್ತೆ. ಓಕೆ. ನೀವು ಈ ಕಡೆ ನೋಡೋದು ಇಲ್ಲೂ ಅಷ್ಟೇ. ಅದೆಲ್ಲ ಫುಲ್ ನಾವು ಎಷ್ಟೆಷ್ಟು ಬೇಕು ಅಷ್ಟೇ ಪ್ಲಾನ್ ಮಾಡ್ಕೊಂಡು ಡಿಸೈನ್ ಬೇಕಾದ್ರೆ ಮಾಡ್ಕೋಬಹುದು. ಯಾಕಂದ್ರೆ ಇಂಟೀರಿಯರ್ ಮಾಡುವಾಗ ನಮಗೆ ಯೂಸ್ ಆಗುತ್ತೆ ಅದೆಲ್ಲ. ಓಕೆ. ಸೊ ಆಗ ನಾವು ಅರ್ಧ ಗೋಡೆ ಮಾತ್ರ ಕಟ್ಕೊಂಡ್ರೆ ಇದೆಲ್ಲ ಇಂಟೀರಿಯರ್ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಚೆನ್ನಾಗಿ ಬರುತ್ತೆ. ಸೊ ಈ ತರ ಎಲ್ಲ ಫಸ್ಟ್ ಯೋಚನೆ ಮಾಡಬೇಕಾಗುತ್ತೆ ನೀವು. ನಾವು ಜಾಗ ಬಿಟ್ಕೊಂಡು ನೀಟಾಗಿ ಮಾಡ್ಕೊಂಡ್ರೆ ಸ್ಟೆಪ್ ಬೈ ಸ್ಟೆಪ್ ಚೆನ್ನಾಗಿ ಕಾಣಿಸುತ್ತೆ. ಕರೆಕ್ಟ್ ಆಗಿ ಹೇಳಿದೆ ಸರ್. ಮತ್ತೆ ಇನ್ನೇನೇನು ಐಡಿಯಾ ಮಾಡಿದ್ರೆ, ಎಲ್ಲಿ ಡಿಸೈನ್ಸ್ ಮಾಡಿದ್ರೆ ಹೇಳ್ಬೋದು? ಇದೆಲ್ಲ ವಾಲಲ್ಲಿ ಹಂಗೆ ಬಿಟ್ಟಿರ್ತಾರೆ. ಇಂಟೀರಿಯರ್ ಸ್ಟಾರ್ಟ್ ಮಾಡಿದಾಗ ಏನು ಮಾಡ್ತಾರೆ, ಫುಲ್ ಐಡಿಯಾಸ್ ಕೊಡ್ತಾರೆ. ಯಾವ ಥರ ಬೇಕು ಟಿವಿ ಯೂನಿಟ್ಗೆ, ಡೈಮೆನ್ಷನ್ ಏನು ಬೇಕು ಅದೆಲ್ಲ ಹೇಳ್ತಾರೆ ಅವರು. ಓಕೆ ಓಕೆ. ಯಾವ ಡೈಮೆನ್ಷನ್ ರಿಕ್ವೈರ್ಮೆಂಟ್ ಇದೆ ಆ ಥರ ಮಾಡ್ಕೋಬೋದು. ಆಮೇಲೆ ಫಾಲ್ ಸೀಲಿಂಗು ಅಷ್ಟೇ, ಎಲ್ಲ ಫುಲ್ ಅವ್ರು ಆಪ್ಷನ್ಸ್ ಕೊಡ್ತಾರೆ. ಅದ್ರಲ್ಲಿ ಯಾವ್ದು ಬೇಕೋ ಅದನ್ನ ನಾವು ಚೂಸ್ ಮಾಡ್ಕೋಬೋದು. ಹೌದಾ? ಸೂಪರ್ ಸರ್. ಸರ್ ನೆಕ್ಸ್ಟ್ ದೇವ್ರ ಮನೆಗೆ. ಓಕೆ. ದೇವ್ರ ಮನೆಗೆ ಔಟ್ ಸೈಡ್ ಕಾರ್ವಿಂಗ್ ಎಲ್ಲ ಡಿಸೈನ್ ಬೇಕು ಸೆಲೆಕ್ಟ್ ಮಾಡ್ಕೋಬಹುದು. ಮತ್ತೆ ಒಳಗಡೆ ಸ್ಪೇಷಿಯಸ್ ಏನು ಬೇಕು, ಈಗ 1 ಸ್ಟೆಪ್ ಬೇಕಾದ್ರೆ 1 ಸ್ಟೆಪ್, 3 ಸ್ಟೆಪ್ ಬೇಕಾದ್ರೆ 3 ಸ್ಟೆಪ್, ಆ ಥರ ಬೇಕಾದ್ರೆ ನನಗೆ 1 ಸ್ಟೆಪ್ ಬೇಕು ಅಂತ 1 ಸ್ಟೆಪ್ ಮಾಡಿಸ್ತೀನಿ. 1 ಸ್ಟೆಪ್ ಮಾಡ್ಕೊಂಡಿದ್ದೀನಿ. ಅದು ಬೇಕಾದ್ರೆ ಮುಂದೆ ತಗೊಂಡು 3 ಸ್ಟೆಪ್ ಬೇಕಾದ್ರೆ ಮಾಡಿಸ್ಕೋಬಹುದು. ಇಲ್ಲಿ ಕೆಳಗಡೆ ಹಾಕಿರೋದು ಏನು ಸರ್? ಎಲ್ಲ ಫುಲ್ಲು ಇದು ಮಾರ್ಬಲ್ಸ್, ವೈಟ್ ಮಾರ್ಬಲ್ಸ್. ಓಕೆ. ವೈಟ್ ಮಾರ್ಬಲ್ ಅಲ್ವಾ ಇದು? ಎಲ್ಲ ರಾಜಸ್ಥಾನಿ ಮಾರ್ಬಲ್ಸ್. ಅಂಡ್ ಈ ಕಡೆ ಗೋಡೆಗಳಿಗೆಲ್ಲ ಹಾಕಿರೋದು ಯಾವುದು? ಅದು ಟೈಲ್ಸ್ ಹಾಕ್ಸಿದ್ದೀನಿ ನಾನು. 2x4 ಟೈಲ್ಸ್ ಹಾಕಿದ್ದೀನಿ. 2x4 ಟೈಲ್ಸ್. ಫ್ರಂಟ್ ಅಲ್ಲೂ ಕೂಡ ಯಾವುದು ಸರ್ ಅದು? ಫ್ರಂಟ್ ಟೈಲ್ಸ್ ಎಲ್ಲ ಫುಲ್ ಟೈಲ್ಸ್. ಫುಲ್ ಟೈಲ್ಸ್ ಏನಾ? ಆರ್ಚ್ ತರ ಬಂದಿಲ್ಲ, ಅದನ್ನ ಮಾತ್ರ ಲ್ಯಾಮಿನೇಟ್ ಅಂಟಿಸಿದ್ದೀನಿ, ಸ್ವಲ್ಪ ಚೇಂಜ್ ಕಾಣಲಿ ಅಂತ, ಸ್ಟೋನ್ ಲುಕ್ ಕೊಡಲಿ ಅಂತ. ಓಕೆ. ಇದು ಕಾಸ್ಟ್ ಏನಾಯ್ತು ಸರ್ ನಿಮ್ಮದು? ದೇವ್ರ ಮನೆ ಡೋರ್ ಇದೆಯಲ್ಲ ಇದು? ದೇವ್ರ ಮನೆ ಡೋರ್ ಆಲ್ಮೋಸ್ಟ್ ಒಂದು 30,000 ಆಗುತ್ತೆ. 30,000 ಆಗುತ್ತೆ ಇದು?
ತುಂಬ ಚೆನ್ನಾಗಿದೆ ಸರ್. ಥಿಕ್ನೆಸ್ ದಪ್ಪ ಬರುತ್ತಲ್ಲ, ಹಂಗಾಗಿ ಕಾಸ್ಟ್ಲಿ ಆಗುತ್ತೆ. ಇದು ಆರ್ಚ್ ಸಪ್ರೇಟಾಗಿ ಬರುತ್ತೆ. ಆರ್ಚ್ ಆಲ್ಮೋಸ್ಟ್ ಒಂದು 50+ ಆಯಿತು. ಓಕೆ, ಇದು ಆರ್ಚ್ ಡಿಪೆಂಡ್ಸ್ ಆನ್ ಥಿಕ್ನೆಸ್ ಹೋಗುತ್ತೆ. ಇದ್ರಲ್ಲಿ ನಾವು ಹಾಫ್ ರೌಂಡ್ ಮಾಡಿಸಿದ್ದೀವಿ. ಹೌದು, ಅದು ಫುಲ್ ರೌಂಡ್ ಬೇಕಂದ್ರೆ ಅದು ಫುಲ್ ಕಂಬ ಥರನೇ ಬೇಕಾದ್ರೆ ಒಂಬತ್ತರನೇ ಇದು. ಓಕೆ, ಎಂಬೋಸ್ಡ್ ಅಲ್ವಾ ಇದು ಕಂಪ್ಲೀಟ್? ತುಂಬ ಚೆನ್ನಾಗಿ ಬಂದಿದೆ ಸರ್. ಕಂಪ್ಲೀಟ್ ಟೀಕ್ ಅಲ್ವಾ ಇದು? ಕಂಪ್ಲೀಟ್ ಟೀಕ್. ಓಕೆ, ಇಲ್ಲೂ ಕೂಡ ಒಂದು ಫಾಲ್ ಸೀಲಿಂಗ್ ಆಗ್ತದೆ. ಫಾಲ್ ಸೀಲಿಂಗ್. ನಿಮಗೆ ಡೋರು, ಹಾಲು ಮತ್ತೆ ಇಂಟೀರಿಯರ್ದು ಮತ್ತೆ ಈ ಪೂಜೆದು ಎಲ್ಲ ಕಂಪ್ಲೀಟ್ ಆಗಿ ಓನರ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಮಿಕ್ಕಿದ್ದು ನಾನು ಬನ್ನಿ ಸರ್, ಕಂಟಿನ್ಯೂ ಮಾಡ್ಬಿಡೋಣ. ರೂಮ್ ಅಲ್ವಾ ಇದು? ಹಾಂ ಸರ್, ಇದು ರೂಮು. ಓಕೆ, ಸೈಜ್ ಸರ್ ಇದು ರೂಮ್ದು? ಸರ್ ಇದು 12x12 ಇದೆ ಸರ್ ನಿಮ್ಗೆ. ಇಲ್ಲಿ ಯೂಸ್ ಮಾಡಿರೋ ಗ್ರಾನೈಟ್ ಯಾವ್ದು ಸರ್ ಇದು? ಸರ್ ಈ ಗ್ರಾನೈಟ್ ಬಂದು ಹಾಲಲ್ಲಿ ಯೂಸ್ ಮಾಡಿದೀವಲ್ಲ, ಸೇಮ್ ಗ್ರಾನೈಟ್ ಅದನ್ನೇ ಕಂಟಿನ್ಯೂ ಮಾಡಿದ್ದೀವಿ. ಕಾಸ್ಟ್ ಏನಾಗುತ್ತೆ ಸರ್ ಇದು? ಸರ್ ಇದು 100 rupees per square feet ಆಗುತ್ತೆ. 100 rupees per square feet ಆಗುತ್ತೆ. ಸಜ್ಜಾ ಕೊಟ್ಬಿಟ್ಟು ಲಾಫ್ಟ್ ಹಾಕ್ಬಿಟ್ಟಿದ್ದಾರೆ. ಹಾಂ, ಇದು ವಿತ್ ಇಂಟೀರಿಯರ್ ಬರುತ್ತೆ ಸರ್. ಲಾಫ್ಟ್ ಎಲ್ಲ, ಲಾಫ್ಟ್ ವಾರ್ಡ್ರೋಬು, ಮೇಲ್ಗಡೆ ಫ್ಯಾನಿಗೆ ಫಾಲ್ ಸೀಲಿಂಗ್ ಮಾಡಿರೋದೆಲ್ಲ ಇಂಟೀರಿಯರ್ ಅಲ್ಲಿ ಬರುತ್ತೆ ಸರ್. ಇಂಟೀರಿಯರ್ ಬರುತ್ತೆ, ಕಂಪ್ಲೀಟ್ ಆಗಿ ವಾರ್ಡ್ರೋಬ್ ಎಲ್ಲ ರೆಡಿ ಮಾಡಿಬಿಟ್ಟಿದ್ದಾರೆ. ಹಾಂ ಸರ್, ಇಲ್ಲೊಂದು ಡ್ರೆಸ್ಸಿಂಗ್ ಟೇಬಲ್ ಸಹ ಇದೆ ಸರ್. ಎಜ್ಜಲ್ಲಿ ಕೊಟ್ಟಿದ್ದಾರೆ ಇಲ್ಲ ಅಲ್ವಾ? ಎಡ್ಜಲ್ಲಿ ಕೊಟ್ಟಿದ್ದೀವಿ. ಇದು ಕ್ಲೋಸ್ಡ್ ಡ್ರೆಸ್ಸಿಂಗ್ ಟೇಬಲ್. ಓಕೆ 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 ಓಕೆ, ಸರಿ. ಮತ್ತೆ ಇದಕ್ಕೊಂದು ಅಟ್ಯಾಚ್ ಬಾತ್ರೂಮ್ ಇದೆ ಸರ್. ಅಟ್ಯಾಚ್ ಬಾತ್ರೂಮ್ ಇದೆಯಾ? ಸೈಜ್ ಏನಿದೆ ಸರ್ ಇದು? ಸರ್ ಇದು 4x7 ಇದೆ ಸರ್. 4x7. ಸೊ ಇಲ್ಲಿ ಯಾವ ಫಿಟ್ಟಿಂಗ್ಸ್ಗಳನ್ನು ಯೂಸ್ ಮಾಡಿರೋದು ಸರ್? ಇದು ಓನರ್ ಹೌಸ್ ಆಗಿರೋದ್ರಿಂದ ಜಾಗ್ವಾರ್ ಯೂಸ್ ಮಾಡಿದ್ದೀವಿ. ಕಂಪ್ಲೀಟ್ ಆಗಿ ಜಾಗ್ವಾರ್ ಯೂಸ್ ಮಾಡಿದ್ದೀವಿ. ಬನ್ನಿ ಸರ್, ಮುಂದೆ ಹೋಗ್ಬಿಡೋಣ. ಸರ್, ಕಿಚನ್ ಎಕ್ಸ್ಪ್ಲೇನ್ ಮಾಡಿ ಫಸ್ಟ್. ಸೈಜ್ ಹೇಳಿ, ಕಿಚನ್ ಸೈಜ್. ಸೈಜ್ ಬಂದು ನಿಮಗೆ 12x13 ಇದೆ ಸರ್. 12x13 ಬರುತ್ತೆ. ಓಕೆ, ಅಂಡ್ ಇಲ್ಲಿ ಮಾಡಿರುವಂಥದ್ದು ಏನಿದೆ? ಇಲ್ಲಿ ಕ್ರಾಕರಿ ಯೂನಿಟ್ ಮಾಡಿದ್ದೀವಿ ಸರ್. ಓಕೆ, ಕಂಪ್ಲೀಟ್ ಸ್ಟೋರೇಜ್ ಪರ್ಪಸ್ಗೆ. ಅಂಡ್ ಈ ಕಡೆ ಸ್ಟೆಪ್ಸ್ ಕೆಳಗಡೆ ಸ್ಟೆಪ್ಸ್ ಕೆಳಗಡೆ ಸಹ ನಾವು ಸ್ಟೋರೇಜ್ ಯೂನಿಟ್ ಇದೆ ಸರ್. ಕಂಪ್ಲೀಟ್ ಯುಟಿಲೈಸ್ ಮಾಡಿಬಿಟ್ಟಿದ್ದೀವಿ. ಯುಟಿಲೈಸ್ ಮಾಡಿದ್ದೀವಿ. ಸೊ ಎಲ್ಲ ಕಡೆನೂ ಸ್ಟೋರೇಜ್ ಇರಲೇಬೇಕು. ಸ್ಟೋರೇಜ್ ಇರಲೇಬೇಕು ಸರ್. ಓಕೆ, ಮುಂದೆ ಹೋಗ್ಬಿಡೋಣ ಸರ್. ಹಾಗೆ ಸರ್, ಇದು ಇಲ್ಲಿ ಗ್ರಾನೈಟ್ ಬಂದು ನಿಮಗೆ 40 mm ಇದೆ ಸರ್. ಇದು 40 mm. ಕಿಚನ್ ಕೌಂಟರ್ ಸೆಂಟ್ರಲ್ಲಿ ಗೋಲ್ಡನ್ ಬಾರ್ಡರ್ ಇದೆ ಸರ್. ಗೋಲ್ಡನ್ ಬಾರ್ಡರ್ ಹಾಕೊಟ್ಬಿಟ್ಟಿದ್ದೀರಾ. ಓಕೆ, ಇದೆಲ್ಲ ಪ್ರೊಫೈಲ್ ಹ್ಯಾಂಡಲ್ಸ್ ಇದೆ ಸರ್. ಪ್ರೊಫೈಲ್ ಹ್ಯಾಂಡಲ್ ಹಾಕ್ಬಿಟ್ಟು ಕಂಪ್ಲೀಟ್ ಆಗಿ ಇದು ರೆಡಿ ಮಾಡ್ಕೊಟ್ಬಿಟ್ಟಿದ್ದೀರಾ ಅಲ್ವಾ? ಎಲ್ಲ ಸಾಫ್ಟ್ ಕ್ಲೋಸರ್ ಸರ್. ಸಜ್ಜಾ ಬಂದಿದೆಯಾ ಸರ್ ಇಲ್ಲಿ? ಸರ್ ಇಲ್ಲಿ ಬಂದಿದೆ ಸರ್. ಸೈಡ್ ಮತ್ತೆ ಸಜ್ಜಾ ಹಾಕ್ಬಿಟ್ಟು ಲಾಫ್ಟ್ ಹಾಕ್ಬಿಟ್ಟಿದ್ದೀರಾ. ಲಾಫ್ಟ್ ಹಾಕಿದ್ದೀವಿ ಸರ್. ಓಕೆ, ಅಂಡ್ ಇಲ್ಲೂ ಕೂಡ ಒಂದು ಚಿಕ್ಕದಾಗಿ ಫಾಲ್ ಸೀಲಿಂಗ್ ಮಾಡಿದ್ದೀವಿ ಸರ್. ಈ ಕಡೆ ಬಂದರೆ ಯುಟಿಲಿಟಿ ಇದೆ ಸರ್. ಸೈಜ್ ಏನು ಯುಟಿಲಿಟಿ ಸರ್? ಇದು 4x7 ಇದೆ ಸರ್. 4x7 ಅಪ್ ಟು 4 feet ವರೆಗೆ ಇಲ್ಲಿ ಟೈಲ್ಸ್ ಹಾಕ್ಬಿಟ್ಟಿದ್ದೀರಾ ಅಲ್ವಾ? ಅಂಡ್ ಇಲ್ಲೊಂದು ಬಾಕ್ಸ್ ಮಾಡಿದ್ದೀರಾ ಸ್ಟೋರೇಜ್ ಪರ್ಪಸ್ಗೋಸ್ಕರ ಸರ್. ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಇದೆ, ಕೆಳಗಡೆ ಯಾವ ಥರ ಇದೆಯೋ ಆ ಥರನೇ. ಓಕೆ, ಏನಾದರೂ ಕ್ಲೀನಿಂಗ್ ಐಟಮ್ಸ್ ಆಗಲಿ ಎಲ್ಲ ಇಟ್ಕೊಳ್ಳೋಕ್ಕೆ ಎಲ್ಲ ಇಟ್ಕೊಳಕ್ಕೆ ಯೂಸ್ ಮಾಡಿದ್ದೀವಿ. ಓಕೆ, ಅಂಡ್ ಇಲ್ಲಿ ಸೇಫ್ಟಿ ಗ್ರಿಲ್ ನೀವೇ ಮಾಡ್ಕೊಟ್ಟಿದ್ದೀರಾ ಸರ್ ಇದು? ಕೊಟ್ಟಿದ್ದೀವಿ. ಅಂಡ್ ಇಲ್ಲಿ ಬಟ್ಟೆ ಒಣಗಿ ಹಾಕಕ್ಕೆ ಇದು ಮಾಡಿದ್ದೀರಾ. ಕೆಳಗಡೆ ತೋರಿಸಿದ್ರಲ್ಲ, ಕೆಳಗಡೆ ರೆಂಟ್ ಹೌಸ್ ಅದಿಲ್ಲ ಸರ್, ಸೇಮ್ ಅದೇ ಥರ ಅದೇ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ದೀವಿ. ಮಾಡ್ಕೊಟ್ಟಿದ್ದೀರಾ. ಇಂಟರ್ನಲ್ ಸ್ಟೇರ್ಕೇಸ್ ಇಂಟರ್ನಲ್ ಸ್ಟೇರ್ಕೇಸ್ ಬಂದು ನಿಮಗೆ 3 feet ಇದೆ ಸರ್. 3 feet ಇದೆ. ಇಲ್ಲಿ ಯೂಸ್ ಮಾಡಿರೋದು ಗ್ರಾನೈಟ್ ಇದು ಮೇಲ್ಗಡೆ ಬಂದ್ಬಿಟ್ಟು ನಾವು ಬ್ಲಾಕ್ ಲಪತ್ರ ಯೂಸ್ ಮಾಡಿದ್ದೀವಿ. ರೈಸರ್ ಬಂದ್ಬಿಟ್ಟು ನಾವು ನಿಮಗೆ ವೈಟ್ದು ರೈಸರ್ ಹಾಕಿದ್ದೀವಿ. ವೈಟ್ ರೈಸರ್ ಹಾಕಿದ್ದೀರಾ. ಅಂಡ್ ಇಲ್ಲಿ ಇದು ರೈಲಿಂಗ್ಸ್ ಇದು ಬೇರೆ ಡಿಫ್ರೆಂಟ್ ಆಗಿದೆ ಸರ್. ಇದು ಡಿಸೈನ್ ಮಾಡಿ ಹಾಕಿರೋ ಸರ್. ಓಕೆ, ವುಡನ್ ಕಾಂಬಿನೇಷನ್ ಅಲ್ಲಿ ಇದೆ. ಓಕೆ, ಗ್ರಾನೈಟ್ ಇದು ಬಂದು 40 mm ಮಾಡಿದ್ದೀವಿ ಸರ್. 40 mm ಮಾಡಿದ್ದೀವಿ. ಓಕೆ, ಬನ್ನಿ ಸರ್, ಮುಂದೆ ಹೋಗ್ಬಿಡೋಣ. ಹಾಗೆ ಎಷ್ಟು ಹಾಗೆ ಸರ್ ನೀವು ಸೆಕೆಂಡ್ ಫ್ಲೋರಿಗೆ ಬಂದ್ರೆ ಇಲ್ಲೊಂದು ಜಿಮ್ ಏರಿಯಾ ಇದೆ. ಏನು ಸೈಜ್ ಇದೆ ಜಿಮ್ ಏರಿಯಾ? ಸೈಜ್ ಏನಿದೆ ಸರ್? ಸರ್ ಇದು ಜಿಮ್ ಏರಿಯಾ ಬಂದ್ಬಿಟ್ಟು ನಿಮಗೆ 8x13 feet ಇದೆ ಸರ್. ಏನು ಯಾವ ಗ್ರಾನೈಟ್ ಯೂಸ್ ಮಾಡಿರೋದು ಇಲ್ಲಿ? ಸರ್ ಅಲ್ಲಿ ಕೆಳಗಡೆ ಯೂಸ್ ಮಾಡಿದೀವಲ್ಲ, ಸೇಮ್ ಕಾಸ್ಟ್ ಇಂದ ಯೂಸ್ ಮಾಡಿದೀವಿ. ಬಟ್ ಕಲರ್ 100 rupees, ಬಟ್ ಕಲರ್ ಚೇಂಜ್ ಇದೆ ಸರ್. ಓಕೆ, ಸೊ ಇಲ್ಲೊಂದು ಫಾಲ್ ಸೀಲಿಂಗ್ ಹಾಕೊಟ್ಟಿದ್ದೀವಿ. ಫಾಲ್ ಸೀಲಿಂಗ್ ಮಾಡಿದ್ದೀವಿ ಸರ್. ಬನ್ನಿ ಸರ್, ಮುಂದೆ ಹೋಗ್ಬಿಡೋಣ. ಹಾಗೆ ಇದು ಚಿಲ್ಡ್ರನ್ಸ್ ಬೆಡ್ರೂಮ್ ಸರ್. ಚಿಲ್ಡ್ರನ್ ಮಗಳಿಗೋಸ್ಕರ ಮಾಡಿರೋದು. ಚಂದನ್ ಅವರು ಮತ್ತೆ ಹೋದ್ರು, ಮತ್ತೆ ನೀವು ನಿಮ್ಮ ಮಗಳ ಜೊತೆ ಬಂದಿದ್ದೀರಾ. ಇಂಟೀರಿಯರ್ ಅವಳ ರೂಮ್ ಹಿಂಗೆ ಬೇಕು ಅಂತ ಅಂದ್ರು. ಹಂಗಾಗಿ ಅವಳಿಗೆ ಹೆಂಗ್ ಬೇಕು ಹಂಗೆ ಮಾಡ್ಕೊಟ್ಟಿದ್ದೀನಿ. ನೀನೇ ಹೇಳಮ್ಮ, ಇಲ್ಲಿ ಏನೇನ್ ಮಾಡಿದ್ರು, ಏನ್ ಕತೆ? ನಂಗೆ ಸ್ಟಡಿ ಟೇಬಲ್ ದೊಡ್ಡದಾಗಿ ಬೇಕು ಅಂದಿದ್ದೆ. ಓಕೆ, ಸ್ಟಡಿ ಟೇಬಲ್ ದೊಡ್ಡದಾಗಿ ಮಾಡ್ಕೊಟ್ಟಿದ್ದಾರೆ. ಇದು ಇಂಟೀರಿಯರ್ ಪರ್ಪಸ್ ಅಲ್ಲಿ ಬರುತ್ತಲ್ವಾ ಇದು? ಓಕೆ, ಇದೇನಿದು? ಅದು ಕಬೋರ್ಡ್. ಬುಕ್ಸ್ ಸ್ಟಡಿ ಇದೆಲ್ಲ ಬುಕ್ಸ್ ಎಲ್ಲ ಇಟ್ಕೊಳ್ಳೋದಕ್ಕೆ ಕಂಪ್ಲೀಟ್ ಆಗಿ ಅಲ್ವಾ? ಓಕೆ, ಅಂಡ್ ಈ ಕಡೆ ವಾರ್ಡ್ರೋಬ್ ಯಾವ ತರ ಕೇಳಿದ್ರಿ ನೀವು? ನಾನು ಸ್ಲೈಡಿಂಗ್ ವಾರ್ಡ್ರೋಬ್ ತರ ಕೇಳಿದ್ದೆ. ನಂಗೆ ಈ ತರನೇ ಬೇಕು ಅಂತ. ಓಕೆ, ಆ ತರನೇ ಮಾಡ್ಕೊಟ್ಟಿದ್ದೀರಾ. ಓಕೆ, ಚೆನ್ನಾಗಿ ಮಾಡ್ಕೊಟ್ಟಿದ್ದಾರಾ? ಚೆನ್ನಾಗಿ ಇಷ್ಟ ಆಯ್ತಾ? ಕರೆಕ್ಟ್ ಆಯ್ತಾ? ಅಂಡ್ ಬೆಡ್ ಬಗ್ಗೆ ಹೇಳಮ್ಮ, ಯಾವ ತರ ಇದೆ? ಬೆಡ್ ನನಗೆ ಕಾರ್ನರ್ ಅಲ್ಲೇ ಬೇಕು ಅಂದಿದ್ದೆ, ಮತ್ತೆ ಡಿಸೈನ್ ಬೆಡ್ ಬೇಕು ಅಂದಿದ್ದೆ. ಆ ತರ ಮಾಡಿದ್ದಾರೆ. ಬ್ಯಾಕ್ ಸೈಡ್ ಎಲ್ಲ ಚೆನ್ನಾಗಿದೆ, ಕಂಫರ್ಟ್ ಚೆನ್ನಾಗಿದೆಯಾ? ಚೆನ್ನಾಗಿದೆ. ಸಗದ ಮಾಡ್ಕೊಟ್ಟಿದ್ದಾರಾ? ಸ್ಟೋರೇಜ್ ಇದೆ ಇದರಲ್ಲಿ? ಕೆಳಗಡೆ ಇದೆ. ಇಲ್ಲಿ ಅದ್ರಲ್ಲೆಲ್ಲ ನಿಮ್ದೆಲ್ಲ ಐಟಮ್ಸ್ ಎಲ್ಲ ಇಟ್ಕೊಳ್ಳೋಕೆ ಜಾಗ ಇದೆಯಾ? ಜಾಗ ಇದೆ. ಇನ್ನೇನ್ ಮಾಡ್ಕೊಟ್ಟಿದ್ದಾರೆ ಈ ರೂಮ್ ಅಲ್ಲಿ? ನನ್ಗೆ ಅಂತ ಸಪರೇಟ್ ಆಗಿ ಬಾತ್ರೂಮ್ ಬೇಕು ಅಂದಿದ್ದೆ, ಮತ್ತೆ ಬಾತ್ರೂಮ್ ಫುಲ್ ಡಿಸೈನ್ ಮಾಡ್ಬೇಕು ಅಂದಿದ್ದೆ. ಫುಲ್ ಡಿಸೈನ್ ಮಾಡ್ಕೊಟ್ಟು ಡಿಸೈನ್ ಆಗಿ ಮಾಡ್ಕೊಟ್ಟಿದ್ದಾರಾ? ನೋಡ್ಬೋದಾ ಬಾತ್ರೂಮ್ ಅನ್ನ? ನೋಡ್ಬೋದು. ಓಕೆ, ಅಂಡ್ ಈ ಕಡೆ ಒಂದು ಸ್ಟೋರೇಜ್, ನಿಮ್ದು ಸ್ಟೋರೇಜು ಮತ್ತೆ ಡ್ರೆಸ್ಸಿಂಗ್ ಟೇಬಲ್. ಓಕೆ, ಸೊ ಎಲ್ಲ ನೀವು ಹೇಳ್ದಂಗೆ ಮಾಡ್ಕೊಟ್ಟಿದ್ದಾರಾ? ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ತೀರಾ? ಓಕೆ, ಈ ಕಡೆ ಬಾತ್ರೂಮ್ ನೋಡ್ಬೇಡಣ. ಓಕೆ,
ರೌಂಡ್ ವಿಂಡೋ ಡಿಸೈನ್ ಆಗಬೇಕು ಅಂತ ಅಂದ್ರು. ಓಕೆ, ಸೊ ಹಂಗಾಗಿ ಮಾಮೂಲಿ ಈ ಥರ ಕೊಟ್ಟಿಲ್ಲ, ರೌಂಡ್ ಡಿಸೈನ್ ಆಗಿ ಮಾಡ್ಕೊಡು, ಫ್ರಂಟ್ ಚೆನ್ನಾಗಿ ಕಾಣುತ್ತೆ ಅಂತ. ರೌಂಡ್ ಡಿಸೈನ್ಸ್ ಅಲ್ವಾ ಇದು? ರೌಂಡ್ ಡಿಸೈನ್. ಆ್ಯಂಡ್ ಇದ್ರದ್ದು ಗ್ರನೈಟ್ ಇದು ಟೈಲ್ಸ್ ಕೂಡ ತುಂಬ ಡಿಸೈನ್ ಡಿಫ್ರೆಂಟ್ ಆಗಿ ಬಂದಿದೆ. ಸರ್ ಕಿಡ್ಸ್ ಬೆಡ್ರೂಮ್ ಅವರೇ ಎಕ್ಸ್ಪ್ಲೇನ್ ಮಾಡಿಬಿಟ್ರು. ಓಕೆ, ಅವ್ರಿಗೋಸ್ಕರನೇ ಮಾಡಿರೋದು, ಅವರಿಂದಲೇ ಎಕ್ಸ್ಪ್ಲೇನ್ ಮಾಡಲಿ ಅಂತ ಅವ್ರ ಕೈಯಿಂದ. ಒಳ್ಳೆ ಕೆಲಸ, ಅವ್ರಿಗೆ ಹೆಂಗಾಯ್ತು ಅದೇನೇ ಮಾಡ್ಕೊಟ್ಟಿದ್ದೀರಾ. ಸರ್ ಹೊರಗಡೆ ಬಂದ್ರೆ ಇದೇನು ಸರ್ ಇದು ಮಂಡಲ ಡಿಸೈನ್? ಸರ್ ಇದು ವುಡ್ ವರ್ಕ್ ಅಲ್ಲಿ ಬರುತ್ತೆ, ನಿಮಗೆ ಮಂಡಲದ್ದು ಜಾಲಿ ವರ್ಕ್ ಅಲ್ಲಿ ಮಾಡಿದೀವಿ ಸರ್. ಜಾಲಿ ವರ್ಕ್ ಅಲ್ಲಿ ಮಾಡಿರುವಂಥದ್ದು. ಮುಂದೆ ಹೋಗ್ಬಿಡೋಣ ಸರ್, ಇವಾಗ ಯಾವ ರೂಮ್ಗೆ ಹೋಗ್ತಾ ಇದೀವಿ ಇಲ್ಲಿ? ಸರ್ ಇದು ಮಾಸ್ಟರ್ ಬೆಡ್ರೂಮ್ದು. ಸೈಜ್ ಏನು ಸರ್ ಇದು ಬಂದು ನಿಮಗೆ 13x13 ಇದೆ ಈ ರೂಮ್ ಸೈಜು. ಆ ಕಡೆ ಸ್ವಲ್ಪ ನಿಮಗೆ ಎಕ್ಸಸ್ ಸ್ಪೇಸ್ ಇದೆ ಸರ್. ಇದು ಎಕ್ಸಸ್ ಸ್ಪೇಸ್ ಅಲ್ವಾ? ಇದು ಸ್ಪೇಸ್ ಇದೆ, ಇದರಲ್ಲಿ ಅವರು ವಾರ್ಡ್ರೋಬ್ ಮಾಡ್ಕೊಂಡಿದ್ದಾರೆ ಸರ್ ಓಕೆ, ಕಂಪ್ಲೀಟ್ ಆಗಿ. ಮಾಸ್ಟರ್ ಬೆಡ್ರೂಮ್ ಆಗಿರೋದ್ರಿಂದ ಸೆಂಟ್ರಲ್ ನಿಮಗೆ ಡ್ರೆಸ್ಸಿಂಗ್ ಟೇಬಲ್ ಸಿಗುತ್ತೆ, ಸೆಂಟರ್ ಡ್ರೆಸ್ಸಿಂಗ್ ಟೇಬಲ್ ಆ ಕಡೆ ಈ ಕಡೆ ನಿಮಗೆ ಸ್ಟೋರೇಜ್ ಸಿಗುತ್ತೆ ಸರ್. ಕಂಪ್ಲೀಟ್ ಸ್ಟೋರೇಜ್. ಹಾಂ, ಸೊ ಇಂಟೀರಿಯರ್ ಕೂಡ ನೀವೇ ಮಾಡಿ? ಇಂಟೀರಿಯರ್ ಕೂಡ ನಾವೇ ಮಾಡಿದ್ದೀವಿ ಸರ್ ಇದರಲ್ಲಿ. ಓಕೆ ಫೈನ್. ಸೊ ಈ ಕಡೆ ಒಂದು ವಾರ್ಡ್ರೋಬ್. ಡಬಲ್ ವಾರ್ಡ್ರೋಬ್ ಸರ್ ಇಲ್ಲಿ? ಸರ್ ಇದು ಮಾಸ್ಟರ್ ಬೆಡ್ರೂಮ್ ಆಗಿರೋದ್ರಿಂದ ಡಬಲ್ ವಾರ್ಡ್ರೋಬ್ ಮಾಡಿದ್ದೀವಿ. ಕಂಪ್ಲೀಟ್ ಮತ್ತೆ ಸ್ಟೋರೇಜ್, ಟಿವಿ ಯೂನಿಟ್ ಮಾಡಿದ್ದೀವಿ ಸರ್. ಹಾಂ. ಸೊ ಅವರು ಟಿವಿ ಫಿಟ್ ಮಾಡ್ಕೊಬೋದು ಸರ್. ಓಕೆ, ಮತ್ತೆ ಇಂಟರ್ನೆಟ್ ಪ್ರಾವಿಷನ್ ಇದೆ ಸರ್ ಇಲ್ಲಿ. ಇಂಟರ್ನೆಟ್ ಪ್ರೊವಿಷನ್ ಎಲ್ಲ ಮಾಡಿಬಿಟ್ಟಿದ್ದಾರೆ? ಎಲ್ಲ ಮಾಡಿದೆ ಸರ್. ಓಕೆ, ಪ್ರತಿ ಬಾತ್ರೂಮ್ಗೂ ಎಕ್ಸಿಸ್ಟ್ ಫ್ಯಾನ್ ಪ್ರಾವಿಷನ್, ಸೋಲಾರು, ಗೀಸರ್ ಪ್ರಾವಿಷನ್ ಕಂಪ್ಲೀಟ್ ಆಗಿರುತ್ತೆ ಸರ್. ಪ್ರಾವಿಷನ್ ಇದ್ದೇ ಇರುತ್ತೆ? ಪ್ರಾವಿಷನ್ ಇದ್ದೇ ಇರುತ್ತೆ ಸರ್. ಓಕೆ ಸರ್, ಇದು ಬಾತ್ರೂಮ್ ಡೋರ್ ಯಾವುದು ಸರ್ ಇದು? ಸರ್ ಇದು ಬಂದ್ಬಿಟ್ಟು ನಿಮಗೆ ಲ್ಯಾಮಿನೇಟ್ WPC ಡೋರು, ಅದನ್ನ ಲ್ಯಾಮಿನೇಟ್ ಮಾಡಿದ್ದೀವಿ. WPC ಲ್ಯಾಮಿನೇಟೆಡ್ ಡೋರ್. ವಾಟರ್ ಪ್ರೂಫ್ ಇರುತ್ತಲ್ವಾ ಇದು? ಹಾಂ ಸರ್, ವಾಟರ್ ಪ್ರೂಫ್ ಇರುತ್ತೆ. ಸೈಜ್ ಏನು ಸರ್ ಇದು ಬಾತ್ರೂಮ್ದು? ಸರ್ ಇದು ಬಂದು ಮಾಸ್ಟರ್ ಬೆಡ್ರೂಮ್ ಆಗಿರೋದ್ರಿಂದ ಜಾಸ್ತಿ ಇದೆ, 8x4.5 ಇದೆ ಸರ್. 8x4.5 ಇದೆ, ಅಪ್ ಟು 7 ಫೀಟ್ ವರೆಗೆ ಇದೆ. 7 ಫೀಟ್ ವರೆಗೂ ನಿಮಗೆ ವಿಟ್ರಿಫೈಡ್ ಟೈಲ್ಸ್ ಇರುತ್ತೆ ಸರ್. ಎಷ್ಟು 2x4 ಅಲ್ವಾ ಇದು? ಅದೇ 2x4 ಸರ್. ಓಕೆ ಸರ್, ನೆಕ್ಸ್ಟ್ ಎಲ್ಲಿ ಹೋಗ್ತಿದ್ದೀವಿ ಇಲ್ಲಿಂದ? ಸರ್ ಈ ಫ್ಲೋರ್ ಅಲ್ಲಿ ನೀವು ಜಿಮ್ ಏರಿಯಾ ನೋಡಿದ್ರ, ಚಿಲ್ಡ್ರನ್ಸ್ ಬೆಡ್ರೂಮ್ ನೋಡಿದ್ರ, ಮತ್ತೆ ಮಾಸ್ಟರ್ ಬೆಡ್ರೂಮ್ ನೋಡಿದ್ರ, ಕರೆಕ್ಟ್ ಆಗಿ ಈ ಏರಿಯಾದಲ್ಲಿ ಒಂದು ಇನೋವೇಟಿವ್ ಆಗಿ ನಿಮಗೆ ಕ್ಲೋಸ್ಡ್ ಸಿಟ್ ಔಟ್ ಮಾಡಿದೀವಿ ಸರ್. ಕ್ಲೋಸ್ಡ್ ಸಿಟ್ ಔಟ್? ಕ್ಲೋಸ್ಡ್ ಸಿಟ್ ಔಟ್ ಸರ್ ಇದು ಕಂಪ್ಲೀಟ್ ಆಗಿ. ಏನು ಸೈಜ್ ಇದೆ ಸರ್ ಇದು ಸಿಟ್ ಔಟ್ದು? ಸರ್ ಇದು 16x13 ಇದೆ ಸರ್. 16x13 ಇದೆ ಸರ್. ವಾಷಿಂಗ್ ಮೆಷಿನ್ ಇಡೋದಕ್ಕೆ ಇಡೋಕೆ ಸಪರೇಟ್ ಆಗಿ ಸ್ಪೇಸ್ ಪ್ರೊವೈಡ್ ಮಾಡಿದೀವಿ, ಸ್ಟೋರೇಜ್ ಏರಿಯಾ ಮಾಡಿದೀವಿ. ಇಲ್ಲಿ ಬಟ್ಟೆ ಒಗೆಯೋಕ್ಕೋಸ್ಕರ ವಾಷಿಂಗ್ ಮಿಷಿನ್ ಇದೆ, ಮತ್ತೆ ಅಡಿಷನಲ್ ಆಗಿ ಬಟ್ಟೆ ಒಗೆಯೋಕ್ಕೋಸ್ಕರ ಸಪರೇಟ್ ಆಗಿ ಕಲ್ಲಾಕೊಂಡು ಮಾಡ್ಕೊಂಡ್ಬಿಟ್ಟಿದ್ದೀವಿ. ಕಟ್ಟೆ ತರ ಮಾಡ್ಬಿಟ್ಟಿದ್ದೀವಿ. ಕಟ್ಟೆ ತರ ಮಾಡಿದೀವಿ ಸರ್, ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಫುಲ್ ಸೇಫ್ಟಿ ಪರ್ಪಸ್. ಹಾಂ, ಇದು ಈ ಸ್ಟೆಪ್ ಕೆಳಗಡೆ ಏರಿಯಾ ಯುಟಿಲೈಸ್ ಮಾಡ್ಬೋದು ಸರ್. ಹಾಂ, ಕಟ್ಟೆ ತರ ಕಟ್ಬಿಟ್ಟಿದ್ದಾರೆ ಕಂಪ್ಲೀಟ್ ಆಗಿ. ಇಲ್ಲಿ ಯೂಸ್ ಮಾಡಿರೋ ಗ್ರಾನೈಟ್ ಎಷ್ಟು ಸರ್? ಹಾಲಲ್ಲಿ ಯೂಸ್ ಮಾಡಿದೀವಲ್ಲ ಅದೇ ತರ ಗ್ರಾನೈಟ್. ಕಾಸ್ಟ್ ಏನಾಗುತ್ತೆ ಸರ್? ಕಾಸ್ಟ್ ನಿಮ್ಗೆ ಇದು 80 to 90 ಆಗುತ್ತೆ ಸರ್. 80 to 90 rupees ಆಗುತ್ತೆ. ಅಂಡ್ ಮೇಲ್ಗಡೆ ಪರ್ಗೋಲಾನ ಇದು? ಹಾಂ ಸರ್, ಇದು ಪರ್ಗೋಲಾ ಇದೆ ಸರ್. ಮೇಲ್ಗಡೆ ಗ್ಲಾಸ್ ಇಂದ ಕವರ್ ಮಾಡಿರ್ತೀವಿ. ಟಫನ್ ಗ್ಲಾಸ್? ಟಫನ್ ಗ್ಲಾಸ್ ಸರ್. ಓಹೋ, ಸೂಪರ್ ಆಗಿದೆ ಸರ್ ಇದು, ತುಂಬ ಚೆನ್ನಾಗಿ ಮಾಡಿದೆ. ಬೆಳಕೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ. ಓಕೆ, ಸೊ ವೀಕ್ಷಕರೇ ನೋಡ್ಬೋದು, ಇಲ್ಲಿಂದ ವ್ಯೂಸ್ ಕೂಡ ಸಿಗುತ್ತೆ, ಫ್ರಂಟ್ ವ್ಯೂ ಸಿಗುತ್ತೆ ನಿಮಗೆ. ಆ್ಯಂಡ್ ಇಲ್ಲಿ ಮೇಲ್ಗಡೆ ಕಂಪ್ಲೀಟ್ ಪರ್ಗೋಲಾ ಮಾಡಿಬಿಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ ಸರ್. ಇಲ್ಲಿ ಒಂಥರ ಫ್ಯಾಮಿಲಿ ಲಾಂಜು ಮಾಡ್ಕೋಬಹುದು, ಆ ಕಡೆ ಯೂಸು ಮಾಡ್ಬೋದು ಅಲ್ವಾ? ಆ್ಯಂಡ್ ಇಲ್ಲಿಂದ ಟೆರೆಸ್ಗೆ ಹೋಗ್ತಾ ಇದೀವಿ ನಾವು. ಇಲ್ಲಿಂದ ಟೆರೆಸ್ ಇದೆ ಸರ್, ಓಪನ್ ಟೆರೆಸ್ ಇದೆ ಕಂಪ್ಲೀಟ್. ಓಕೆ, ಮುಂದೋಗಿನ ಮುಂಚೆ ಒಂದು ಕ್ವಶನ್ಸ್ ಇದೆ. ಸೊ ಇಲ್ಲೊಂದು ಈ ನಿಮ್ಮ ಸ್ವಿಚ್ ಬೋರ್ಡ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಏನಿದೆ ಸ್ವಿಚ್ ಬೋರ್ಡ್? ಸರ್ ಇದು ಗ್ಲಾಸ್ ಪ್ಲೇಟೆಡ್ ಲೀಶಾ ಕಂಪ್ನಿದು. ಲೀಶಾ ಅವ್ರದ್ದು ಓನರ್ ಹೆಸರಲ್ಲೇ 10 year ವಾರಂಟಿ ಅವ್ರ ಹೆಸರಲ್ಲಿ ಇಶ್ಯೂ ಮಾಡ್ತೀವಿ ಸರ್. ಇಶ್ಯೂ ಮಾಡ್ತೀರಾ? ಓಕೆ, ನಾಳೆ ದಿವಸ ಏನೇ ತೊಂದರೆ ಆದ್ರೂ ವಾರಂಟಿ ಮೇಲ್ಸಸ್ ಮೇಲೆ ಕ್ಲಿಯರ್ ಮಾಡ್ಕೊಬೋದು. ಸೊ ಇದು ಡಿಪೆಂಡ್ಸ್ ಆನ್ ಪ್ಯಾಕೇಜಸ್ ಅಲ್ವಾ ಸರ್? ಡಿಪೆಂಡ್ಸ್ ಆನ್ ಪ್ಯಾಕೇಜಸ್. ಯಾವ ರೀತಿ ಪ್ಯಾಕೇಜ್ ತಗೊಂಡ್ರೆ? ಪ್ಯಾಕೇಜ್ ಐ ಎಂಡ್ ಪ್ಯಾಕೇಜ್ ತಗೊಂಡೋಗಿ ನಿಮಗೆ ಗ್ಲಾಸ್ ಪ್ಲೇಟೆಡ್ ಸ್ವಿಚಸ್, ಸೆನ್ಸಾರ್ ಸ್ವಿಚಸ್ಗಳು ಆ ತರ ಸಿಗುತ್ತೆ ಸರ್. ಆ ತರ ಬರುತ್ತೆ. ಟೆರಸ್ ಅಲ್ಲಿ ಬಟ್ಟೆ ಒಗೆಯೋದಕ್ಕೆ, ಬಟ್ಟೆ ಒಣಗಾಕೋದಕ್ಕೆ ಟಿ ಆಂಗಲ್ ಮಾಡಿದ್ದೀವಿ. ಆಂಗಲ್ ಮಾಡಿದ್ದೀವಿ. ಈ ಪ್ಯಾರಾಪಿಟ್ ವಾಲ್ ಅಲ್ಲಿ ಏನು ಹೈಟ್ ಬರ್ತಾ ಇದೆ ಸರ್ ಇಲ್ಲಿ? ಸರ್ ಇದು ಬಂದು 3.5 feet ಇದೆ ಸರ್. 3.5 feet ಬರ್ತಾ ಇದೆ. ಅಂಡ್ ನೀವು ಯೂಸ್ ಮಾಡೋ ಈ ಪ್ಲಂಬಿಂಗ್ ಫಿಟ್ಟಿಂಗ್ಸ್ ಎಲ್ಲ ಯಾವ ಕಂಪನಿ ಸರ್ ಇದು? ಸರ್ ಇದು ನಾವು ಪೈಪ್ ಎಲ್ಲ ಆಶೀರ್ವಾದ್ ಯೂಸ್ ಮಾಡ್ತೀವಿ. ಆಶೀರ್ವಾದ್ ಯೂಸ್ ಮಾಡ್ತೀವಿ ಸರ್. ಓಕೆ, ಇದು ಡಮ್ಮಿ ಕಾಲಮ್? ಡಮ್ಮಿ ಕಾಲಮ್ ಸರ್. ನಾಳೆ ದಿನ ಬೇಕು ರೈಸ್ ಮಾಡ್ಬೋದು? ಬೇಕು ಅಂದ್ರೆ ರೈಸ್ ಮಾಡ್ಕೊಂಡು ಇನ್ನೊಂದು ರೂಮ್ 1 BHK ಮನೆನ ಏನ್ ಬೇಕು ಮಾಡ್ಕೊಂಡು ಕಂಟಿನ್ಯೂ ಮಾಡ್ಕೋಬಹುದು. ಸೊ ಇದೆ ಅಲ್ವಾ ನೀವು ಹೇಳಿದ್ದು 10 mm ಕ್ಲೋಸ್ಡ್ ಪರ್ಗೋಲಾದಲ್ಲಿ ಮೇಲ್ಗಡೆ 10 mm ಟಫನ್ ಗ್ಲಾಸ್ ಯೂಸ್ ಮಾಡಿ. ಟಫನ್ ಗ್ಲಾಸ್ ಅನ್ನ ಯೂಸ್ ಮಾಡಿದ್ದೀರಾ? ಓಕೆ ಸರ್, ಇದು ಹಾಕೋದಕ್ಕೆ, ಸೋಲಾರ್ ಹಾಕೋದಕ್ಕೆ ಪ್ರೊವಿಷನ್ ಎಲ್ಲ ಕೊಟ್ಟಿರ್ತಾರೆ? ಸೋಲಾರ್ ಹಾಕೋದಕ್ಕೆ ಕಂಪ್ಲೀಟ್ ಪ್ರೊವಿಷನ್ ಇರುತ್ತೆ ಸರ್. ಅವ್ರು ಏನಿದ್ರು ಸೋಲಾರ್ ದಾಮದು ಇನ್ಲೆಟ್ ಔಟ್ಲೆಟ್ ಕನೆಕ್ಟ್ ಮಾಡ್ಬೇಕು ಸರ್, ಅಷ್ಟೇ ಸರ್. ಅಂಡ್ ಇಲ್ಲಿ ಎಷ್ಟು ಲೀಟರ್ ಇದು ಕೊಡ್ತೀರಾ ನೀವು? ಟ್ಯಾಂಕ್ ಕೊಡ್ತೀರಾ? ಈ ಟ್ಯಾಂಕ್ ಬಂದು ನಮ್ಮ ಕಡೆಯಿಂದ 1000 ಲೀಟರ್ ಟ್ಯಾಂಕ್ ಇರುತ್ತೆ ಸರ್. ಇಲ್ಲಿ ಎರಡು ಫ್ಲೋ ಚೆಕ್ ಮಾಡೋಕ್ಕೋಸ್ಕರ ಒಂದು ಓನರ್ ಕಡೆಯಿಂದ ಇರುತ್ತೆ. ಓನರ್ ಕಡೆಯಿಂದ. ಈ ಲ್ಯಾಡರ್ ನೀವೇ ಪ್ರೊವೈಡ್ ಮಾಡ್ತೀರಾ? ಲ್ಯಾಡರ್ ನಮ್ಮ ಕಡೆಯಿಂದ ಇರುತ್ತೆ. ಮತ್ತೆ ಹೆಡ್ ರೂಮ್ಗೆ ಡೋರ್ ನಮ್ಮ ಕಡೆನೇ ಇರುತ್ತೆ ಸರ್. ಹೆಡ್ ರೂಮ್ಗೆ ಡೋರ್ ಕೂಡ ನೀವೇ ಹಾಕೊಡ್ತೀರಾ ಅಲ್ಲಿ? MS ಡೋರ್. ಓಕೆ, ಅಂಡ್ ಇಲ್ಲೊಂದು ಟ್ಯಾಂಕ್ ರೂಮ್ ಕೂಡ ರೆಡಿ ಮಾಡ್ಬಿಟ್ಟಿದೆ. ಟ್ಯಾಂಕ್ ರೂಮ್ ಮಾಡಿ ಕೆಳಗಡೆ ಸ್ಪೇಸಿಯಸ್ ಆಗಿ ಏನಾದ್ರು ಯೂಸ್ ಮಾಡೋದ್ರೂ ಇದು ಮಾಡಿದ್ದೀವಿ, ಯುಟಿಲೈಸ್ ಮಾಡ್ಕೊಬೋದು. ಸೂಪರ್ ಸರ್. ಸೊ ವೀಕ್ಷಕರೇ, ಇವಾಗ ಈ ಮನೆಯ ಓನರ್ ಆಗಿರುವಂತಹ ದರ್ಶನ್ ಸರ್ ಆ್ಯಂಡ್ ಫುಲ್ ಫ್ಯಾಮಿಲಿ ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಮಾಡೋಣ ಎಲ್ಲರನ್ನು, ಆ್ಯಂಡ್ ಅವರಿಂದ ಒಂದು ಜೆನ್ಯೂನ್ ರಿವ್ಯೂವನ್ನು ತಗೊಳ್ಳೋಣ. ಸರ್ ನಮಸ್ತೆ. ಎಲ್ರಿಗೂ ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್. ನೀವು? ನಾನು ಚೆನ್ನಾಗಿದ್ದೀನಿ ಸರ್. ಇವಾಗ ಕೆಲವೊಂದು ಕ್ವಶನ್ಸ್ ಇದೆ ಕಂಪ್ನಿ ಬಗ್ಗೆ ಆ್ಯಂಡ್ ಅವ್ರ ಸರ್ವಿಸಸ್ ಬಗ್ಗೆ ಕೇಳ್ತೀನಿ, ಜೆನ್ಯೂನ್ ಆಗಿ ಉತ್ತರ ಕೊಡಿ. ಸೊ ಮೊದಲೇದಾಗಿ ನೀವೊಂದು ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಾಗ ಈ RCC ಅನ್ನೋ ಕಂಪ್ನಿ ನಿಮ್ಗೆ ಹೇಗೆ ಪರಿಚಯ ಆಯಿತು? ಆನ್ಲೈನಲ್ಲಿ ನೋಡಿದೆ ನಾನು. ಆನ್ಲೈನಲ್ಲಿ ನೋಡಿ ಆಫೀಸ್ಗೆ ಹೋಗಿ ಅವ್ರದ್ದು
ಬಿಲ್ಡಿಂಗ್ಗಳೆಲ್ಲ ವಿಸಿಟ್ ಮಾಡಿ ಮತ್ತೆ ಕಾಂಟ್ಯಾಕ್ಟ್ ಮಾಡಿದ್ದು. ಕಾಂಟ್ಯಾಕ್ಟ್ ಮಾಡಿರುವಂಥದ್ದು ಅಲ್ಲೆಲ್ಲ ಚೆನ್ನಾಗಿ ಮಾಡಿದ್ರೆ ಕೆಲಸ ಚೆನ್ನಾಗಿ ಮಾಡಿದ್ರು, ಸೂಪರ್ ಅನಿಸ್ತು ನಿಮಗೆ? ಅವರೇ ಕರ್ಕೊಂಡೋಗಿ ಎಲ್ಲ ಕಡೆ ತೋರಿಸ್ತಾರೆ, ಸ್ಟಾರ್ಟ್ ಮಾಡೋಕೆ ಮುಂಚೆನೇ ತೋರಿಸ್ತಾರೆ ಎಲ್ಲ. ರೆಸ್ಪಾನ್ಸ್ ಯಾವ ಥರ ಇತ್ತು ಅವ್ರದ್ದು ಇರ್ಬೋದು, ಸ್ಟಾಫು? ಇಲ್ಲ, ಅವ್ರು ಇನ್ ಕೇಸ್ ಆಗಲ್ಲ ಅಂದ್ರೂ ಅವ್ರ ಜೊತೆಗಿರೋ ಏನಾದ್ರು ಕಳಿಸ್ಕೊಡ್ತಾರೆ. ಸೊ ಸಪೋರ್ಟ್ ಚೆನ್ನಾಗಿತ್ತು, ತೋರಿಸ್ಕೊಡೋದೆಲ್ಲ ಮಾಡಿ ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ನೆಕ್ಸ್ಟ್ ಬರೋದು ನೋಡಿ, ನೀವು ನಿಮ್ಮ ಫ್ಯಾಮಿಲಿ ಜೊತೆ ಡಿಸ್ಕಸ್ ಮಾಡಿ ಒಂದು ಮನೆ ಮಾಡಬೇಕು ಅಂದ್ಕೊಂಡಿರ್ತೀರ, ಮೇಡಮ್ ಹೇಳಿರ್ತಾರೆ ನಮ್ಗೆ ಹಿಂಗೆ ಕಿಚನ್ ಬರಬೇಕು ಅಂತ ಹೇಳಿರ್ತಾರೆ, ಇವರು ನಮಗೆ ಹಂಗೆ ಪೂಜಾ ರೂಮ್ ಚೆನ್ನಾಗಿ ಬರಬೇಕು ಅಂತ ಹೇಳಿರ್ತಾರೆ. ಸೊ ಏನು ನೀವು ಅನ್ಕೊಂಡಿರ್ತೀರ ಅದನ್ನ ಹೋಗಿ ಇವ್ರಿಗೆ ಹೇಳಿದಾಗ ಏನು ಡಿಸೈನ್ ಮಾಡ್ಕೊಡ್ತಾರೆ, ಪ್ಲಾನ್ ಹಾಕೊಡ್ತಾರೆ, ಆ ಪ್ಲಾನು ಪರ್ಫೆಕ್ಟ್ ಆಗಿ ಬಂತ? ಆಲ್ಮೋಸ್ಟ್ ನಮ್ದು ಏನು ರಿಕ್ವೈರ್ಮೆಂಟ್ ಇತ್ತು ಎಲ್ಲ ಹಂಗೆ ಮಾಡ್ಕೊಟ್ಟಿದ್ದಾರೆ. ಸ್ವಲ್ಪ ಪಿಲ್ಲರ್ ಆಚೀಚೆ ಆಗುವಾಗ ಸ್ವಲ್ಪ ಡೈಮೆನ್ಷನ್ಸ್ ಆಚೀಚೆ ಆಗುತ್ತೆ, ನಾರ್ಮಲ್ ಆಗಿ ಬರುತ್ತೆ. ಅದು ಬಿಟ್ಟರೆ ಎಲ್ಲ ನಮ್ಗೆ ಏನು ಬೇಕು ಹಂಗೆ ಮಾಡ್ಕೊಟ್ರು. ನೀವೇನು ಚೇಂಜಸ್ ಮಾಡ್ದೆ ಅದರಲ್ಲಿ? ಇಲ್ಲ, ಆಲ್ಮೋಸ್ಟ್ 90% ನಾವು ಚೇಂಜಸ್ ಏನು ಮಾಡೋಕೆ ಹೋಗಿಲ್ಲ. ಈಗ ಮೇಲ್ಗಡೆ ಹೋಗ್ತಾ ಮೇಲ್ಗಡೆ ಸ್ವಲ್ಪ ಆಲ್ಟ್ರೇಷನ್ ಮಾಡೋದು ಅಷ್ಟೇ ಹೊರತು ಕೆಳಗಡೆ ಎಲ್ಲ ಆಲ್ಮೋಸ್ಟ್ ಸ್ಟಾರ್ಟಿಂಗ್ ಏನು ಪ್ಲಾನ್ ಇತ್ತು ಆಲ್ಮೋಸ್ಟ್ ಅದೇ ಇತ್ತು. ಚೆನ್ನಾಗೇ ಬಂತು, ಸ್ಟಾರ್ಟಿಂಗ್ ಚೆನ್ನಾಗಿ ಬಂತದ್ದು. ಆ್ಯಂಡ್ ನೆಕ್ಸ್ಟ್ ಬರೋದು ವರ್ಕ್ಮೆನ್ಶಿಪ್. ಪ್ಲಾನ್ ಏನೋ ಹಾಕ್ಬಿಡ್ತಾರೆ, ಬಟ್ ಹಂಗೆ ಕೆಲಸ ಮಾಡ್ಬೇಕಲ್ವಾ? ಸೊ ಇವರು ಏನು ಕೆಲಸ ಮಾಡ್ತಾ ಇದ್ರು ಅದು ಸರಿಯಾಗಿ ಮಾಡ್ತಾ ಇದ್ರೆ, ಜೊತೆಲಿ ನೀವು ಹೆಂಗೋ ವರ್ಕಿಂಗ್ ಪ್ರೊಫೆಷನಲ್ಸ್ ಇರ್ತೀರಾ, ನಮ್ಗೆ ಇದ್ರ ಬಗ್ಗೆ ತಲೆ ಹಾಕೋಕ್ಕೆ ಟೈಮ್ ಇರಲ್ಲ. ಸೊ ನಿಮಗೂ ಏನಾದರೂ ಟೆನ್ಷನ್ ಕೊಡ್ತಾ ಇದ್ರೆ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡೋದು. ಅವ್ರ ಕಡೆಯಿಂದ ಒಬ್ಬರ ಸೂಪರ್ವೈಸರ್ ಅಂತ ಇಟ್ಬಿಡ್ತಾರೆ, ಈಗ ಇಂಜಿನಿಯರ್ಸ್ ರಿಕ್ರೂಟ್ ಮಾಡ್ತಾರೆ, ಸೈಟ್ ಇಂಜಿನಿಯರ್ ಇದ್ರೆ ನಮ್ಮ ಬಿಲ್ಡಿಂಗ್ ಆಲ್ಮೋಸ್ಟ್ ಚಂದನ್ ಅವರೇ ನೋಡ್ಕೊಂಡಿದ್ದು, ಸೊ ಆಲ್ಮೋಸ್ಟ್ ಎಲ್ಲ ಬಂದು ಅವರೇ ನೋಡ್ಕೊಂಡು ಮಾಡ್ತಾ ಇದ್ರು. ಆ್ಯಂಡ್ ಅಪ್ಡೇಟ್ ಹೇಗೆ ಕೊಡ್ತಾ ಇದ್ರು ನಿಮಗೆ? ಸರ್ ವಾಟ್ಸಪ್ ಗ್ರೂಪ್ ಇರುತ್ತೆ, ಗ್ರೂಪಲ್ಲಿ ಪ್ರತಿದಿನ ಕೆಲಸ ಸ್ಟಾರ್ಟ್ ಆಗೋಕೆ ಮುಂಚೆ ನಮ್ಮ ಇನ್ ಬಿಟ್ವೀನ್ ಅವ್ರು ಬಂದಾಗ ಫೋಟೋಸ್ ಎಲ್ಲ ಹಾಕ್ತಾ ಇರ್ತಾರೆ. ಡೈರೆಕ್ಟ್ ಆಗಿ ಮಾತಾಡಿದ್ದೇನಾದ್ರೂ ಉಂಟಾ ಸರ್ ಕೆಲಸದ ಬಗ್ಗೆ, ಇದ್ರ ಬಗ್ಗೆ? ಕಾಲ್ ಮಾತಾಡ್ಲೇಬೇಕಲ್ಲ, ಮಾತಾಡ್ತಾ ಇರ್ತೀವಿ ಪ್ರತಿದಿನ ಮಾತಾಡ್ಲೇಬೇಕಿಲ್ಲ ಅಂದ್ರೆ ಆಗಲ್ಲ. ಆಲ್ಟ್ರೇಷನ್ ಆಚೆ ಮಾಡ್ತಾ ಇರ್ಬೇಕಾಗುತ್ತೆ, ನಾವು ಮಾಡುವಾಗಲೇ ಮಾಡ್ಬಿಟ್ರೆ ವೇಸ್ಟೇಜ್ ಕಮ್ಮಿ ಆಗುತ್ತೆ. ಹಾಗಾಗಿ ಕೇಳ್ಕೊಂಡು ಮಾಡ್ತಾರೆ, ನಮಗೆ ವೇಸ್ಟೇಜ್ ಮೆಟೀರಿಯಲ್ ಉಳಿಯುತ್ತೆ, ನಮಗೆ ಕಾಸು ಉಳಿಯುತ್ತೆ. ಹಾಗಾಗಿ ರೆಗ್ಯುಲರ್ ಆಗಿ ಮಾತಾಡ್ಕೊಂಡು ಹೋಗ್ತಾ ಇದ್ರೆ ಅದು ನಮ್ಗೆ ಹೊಡೆದಾಗ ಡೆಮಾಲಿಷ್ ಮಾಡಂತ ಇದೇ ಬರಲ್ಲ ನಮ್ಗೆ. ಕಟ್ಟಬೇಕಾದ್ರೂ ಅಷ್ಟೇ ಕೆಲವೊಂದು ಸತಿ ಏನಾಗುತ್ತೆ ಅಂದ್ರೆ ನಮಗೆ ಸ್ವಲ್ಪ ಚೇಂಜಸ್ ಮಾಡೋಣ, ಸ್ವಲ್ಪ ತೆಗೆದ್ಬಿಡೋಣ ಅನ್ಸುತ್ತೆ. ಅದಕ್ಕೆಲ್ಲ ಇವರು ಒಪ್ಕೊಂತಾರ, ಮಾಡ್ತಾರ, ಫ್ಲೆಕ್ಸಿಬಲ್ ಇದಾರ? ಓಕೆ ಅಂತ ಹೇಳ್ತೀರಾ. ಸರ್ ನೆಕ್ಸ್ಟ್ ಬರೋದು ಮನೆಯಲ್ಲಿ ಇಂಟೀರಿಯರ್ ಇಲ್ಲಿ ನಮಗೆ ಮೇನ್ ಚಾಯ್ಸಸ್ ಬೇಕಾಗತ್ತೆ ನೋಡಿ. ಒಂದು ಟೈಲ್ಸು, ಗ್ರಾನೈಟು, ವುಡ್, ಪೇಂಟು, ಪ್ರತಿಯೊಂದರಲ್ಲೂ ಕೂಡ ಸಾವಿರಾರು ಚಾಯ್ಸ್ ಇದೆ ಈ ಕಾಲದಲ್ಲಿ. ಅಂಡ್ ನಿಮಗೂ ಕೂಡ ಗೊತ್ತಿರುತ್ತೆ, ಗೂಗಲ್ ನೋಡ್ತೀರಾ, ಯೂಟ್ಯೂಬ್ ನೋಡ್ತೀರಾ. ಅವತ್ತು ಇದನ್ನ ಇವ್ರಿಗೆ ಹೇಳಿದಾಗ ಈ ಕಂಪನಿಯಲ್ಲಿ RCC ಕಂಪನಿಯಲ್ಲಿ ಚಾಯ್ಸಸ್ ಇದೆಯಾ ನಿಮಗೆ? ಅಲ್ಲ, ಸ್ಟಾರ್ಟಿಂಗ್ ಹೇಳ್ಬಿಡ್ತಾರೆ ಪೇಂಟ್ ಏನ್ ಬೇಕು ನಿಮ್ಗೆ, ಗ್ರಾನೈಟ್ಸ್ ಎಲ್ಲ ಏನ್ ಬೇಕು ಅದೆಲ್ಲ ಅಮೌಂಟ್ ನಾವು ಇಷ್ಟು ಅಂತ ಹೇಳ್ಬಿಡ್ತೀವಿ. ನಿನ್ನೆ ಕರ್ಕೊಂಡು ನಿಮ್ಗೆ ಯಾವ ಚಾಯ್ಸ್ ಬೇಕು ಅದನ್ನೇ ಮಾಡ್ಬಿಡ್ಬೋದು. ನಿಮ್ಮನ್ನೇ ಕರ್ಕೊಂಡು ಹೋಗ್ಬಿಟ್ರು, ನಿಮ್ಮನ್ನೇ ಕರ್ಕೊಂಡು ಹೋಗ್ತಾರೆ. ನೀವು ನಿಮ್ಮ ಫ್ಯಾಮಿಲಿ ಹೋಗಿ ಚೂಸ್ ಮಾಡಿದ್ರೆ ಪ್ರತಿಯೊಂದು ಕೂಡ ಅಲ್ವಾ? ಓಕೆ, ಚಾಯ್ಸಸ್ ಇದೆ. ಚಾಯ್ಸಸ್ ಮಾಡಿ ಲೇಡೀಸ್ಗೆ ನಾವು ಹೇಳೋದೆಲ್ಲ ಗ್ರಾನೈಟ್ ಲೇಡೀಸ್ಗೆಲ್ಲ ಸೂಟ್ ಆಗಲ್ಲ, ಅವರೇ ನೋಡ್ಬೇಕಾಗಿರುತ್ತೆ. ಕಿಚನ್ ಟೈಲ್ಸ್ ಹೆಂಗ್ ಬೇಕು, ದೇವ್ರ ಮನೆಗೆ ಬೇಕಾಗುತ್ತೆ, ಅವ್ರು ನೋಡ್ಬೇಕಾಗಿರುತ್ತೆ, ಅವರೇ ನೋಡ್ಬೇಕು. ನೀವೇನ್ ಹೇಳ್ತೀರಾ ಮೇಡಮ್? ನೋಡಿದ್ರೆ ಎಲ್ಲದು ಕೂಡ ಏನಾದ್ರು ಪ್ರತಿಯೊಂದಕ್ಕೂ ನಾವು ಹೋಗಿದ್ದೋ, ಅವರು ಬಂದಿದ್ರು, ಇಲ್ಲಾಂದ್ರೆ ಸೈಟ್ ವಿಸಿಟ್ ಇಂಜಿನಿಯರ್ಸ್ ಇದ್ರು, ಅವರು ಬರ್ತಾ ಇದ್ರು ನಮ್ಮ ಜೊತೆ. ಪ್ರತಿಯೊಂದಕ್ಕೂ ರೆಸ್ಪಾನ್ಸ್ ಚೆನ್ನಾಗಿತ್ತು. ನೀವೇನಾದ್ರೂ ಚೂಸ್ ಮಾಡಿದ್ರೆ ನಂಗೆ ಇದೇ ಟೈಲ್ಸ್ ಬೇಕು, ಇದೇ ಗ್ರಾನೈಟ್ ಬೇಕು ಅಂತ? ಹೌದು, ನಾವು ಚೂಸ್ ಮಾಡ್ದೋ, ಬಟ್ ಅವರು ಸಜೆಷನ್ ಕೊಟ್ರು, ಈ ತರ ಹಾಕಿ ಕಿಚನ್ಗೆಲ್ಲ. ಹನುಮಂತ್ ಸರೇ ಬಂದಿದ್ರು, ಕಿಚನ್ಗೆಲ್ಲ ಈ ತರ ಹಾಕಿ ತುಂಬಾ ಚೆನ್ನಾಗಿ ಬರುತ್ತೆ ಲುಕ್ ಅಂತ ಹೇಳಿದ್ರು. ಮತ್ತೆ ಕಿಚನ್ಗೆ ನಾವು ಚೂಸ್ ಮಾಡಿರೋದು ಬೇಡ ಅಂದ್ಬಿಟ್ಟು ಅವ್ರದ್ದೇ ಚೂಸ್ ಮಾಡ್ದೋ, ತುಂಬಾ ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಬಂದಿದೆ, ಇಷ್ಟ ಆಯ್ತು ನಿಮ್ಗೆ? ಹೌದು, ಸಜೆಷನ್ಸ್ ಕೊಡ್ತಾರೆ, ತುಂಬಾ ಕೊಡ್ತಾರೆ. ಓಕೆ ಸರ್, ಫೈನಲ್ ಸ್ಟಾರ್ಟಿಂಗ್ ಕಟ್ಟುವಾಗ ನಮ್ಗೆ ಗೊತ್ತಿರಲ್ಲ, 1000 ಬಿಲ್ಡಿಂಗ್ ಕಟ್ಟಿರ್ತಾರೆ, ಐಡಿಯಾಸ್ ಇರುತ್ತೆ, ನಮ್ಗೆ ಐಡಿಯಾಸ್ ಇರಲ್ಲ. ಸೊ ನಾವು ಈಗ ಈ ಕಲರ್ ಚೂಸ್ ಮಾಡ್ತೀವಿ ಅಂದಾಗ ಚೆನ್ನಾಗಿ ಕಾಣೋದು ಅಂದ್ಬಿಟ್ಟು ಚೇಂಜ್ ಮಾಡ್ಕೊಡ್ತೀವಿ. ಓಕೆ. ಸೊ ಸಜೆಷನ್ಸು ಇದೆ, ಜೊತೆಲಿ ನೀವು ಹೇಳಿದ್ದನ್ನು ಒಪ್ಕೊಂತಾರೆ ಅಲ್ವಾ? ಸೊ ಈಗ ಫೈನಲ್ ಆಗಿ ಇವತ್ತೇನು ಔಟ್ಪುಟ್ ಬಂದಿದೆ, ಮನೆ ಔಟ್ಪುಟ್ ಬಂದಿದೆ, ನೀವು ಅನ್ಕೊಂಡಿದ್ದು, ಪ್ಲಾನ್ ಮಾಡಿದ್ದು, ಇವತ್ತು ಬಂದಿದ್ದು ಔಟ್ಪುಟ್ ಎಲ್ಲ ಮ್ಯಾಚ್ ಆಗ್ತಾ ಇದೆಯಾ? 100% ಕರೆಕ್ಟ್ ಆಗಿದೆ ಅಂತ ಹೇಳ್ತೀರಾ? ನೀವೇನು ಹೇಳ್ತೀರಾ ಮೇಡಮ್? ಕರೆಕ್ಟ್ ಆಗಿ ಬಂದಿದ್ಯಾ? ಔಟ್ಪುಟ್ ಸರಿ ಇದೆ, ಕಿಚನ್ ಎಲ್ಲ ಸೂಪರ್ ಆಗಿ ಬಂದಿದ್ಯಾ? ಓಕೆ. ಆ್ಯಂಡ್ ಮನೆ ಓಪನಿಂಗ್ ಮಾಡಿರ್ತೀರಾ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಎಲ್ಲ ಬಂದಿರ್ತಾರೆ, ಎಲ್ಲ ಕೇಳಿದ್ರೆ ಏನಾದ್ರು ಯಾರು ಮಾಡ್ಕೊಟ್ಟಿದ್ದಪ್ಪ ಮನೆ ಅಂತ? ಏನಾಗುತ್ತೆ, ಕಮ್ಮಿ ಬಜೆಟ್ ಅಲ್ಲಿ ಮುಗಿಯುತ್ತಾ, ಎಷ್ಟು ದಿನ ಆಗುತ್ತೆ, ಎಷ್ಟು ಟೈಮ್ ತಗೊಳ್ತು, ಇಂಟೀರಿಯರ್ ಎಲ್ಲ ನೋಡ್ತಲ್ಲ, ಇಂಟೀರಿಯರ್ ಎಷ್ಟು ದಿನ ಆಗುತ್ತೆ ಅದೆಲ್ಲ ಕೇಳ್ತಾರೆ. ಎಲ್ಲ ಕೇಳಿದ್ರು, ಎಲ್ಲಿ ಕನ್ಸ್ಟ್ರಕ್ಷನ್ ಅಲ್ಲಿ ಇರೋದು ಅಡ್ರೆಸ್ ತುಂಬಾ ಜನ ಕೇಳಿದ್ದಾರೆ. ರೆಕಮೆಂಡ್ ಮಾಡಿದ್ರೆ ನೀವು? ಇದನ್ನೆಲ್ಲ ಅಡ್ರೆಸ್ ಕೊಟ್ಟು. ಅಕ್ಕಪಕ್ಕದಲ್ಲಿ ಯಾರಾದ್ರೂ ಕೇಳಿದ್ರೆ ನಿಮಗೆ? ಅಕ್ಕಪಕ್ಕದಲ್ಲಿ ಇನ್ಯಾವುದು ಸ್ಟಾರ್ಟ್ ಆಗಿಲ್ಲ ಸ್ಟಾರ್ಟ್ ಆದ್ರೆ ಕೇಳ್ತಾರೆ ಬಿಡಿ ನಿಮಗೆ ಇವಾಗ. ಓಕೆ. ಆ್ಯಂಡ್ ಫೈನಲ್ ಆಗಿ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ? RCC ಅವ್ರಿಗೆ ಕೆಲಸ ಕೊಡ್ಬೋದಾ? ಈಗ ನಮಗೆ ಚಾಯ್ಸಸ್ ಬೇಕು, ನಾವು ಸಜೆಷನ್ಸ್ ಬೇಕು ಅಂತಂದ್ರೆ ನಾವು ಒಂದು ಕಾಂಟ್ರಾಕ್ಟರ್ ಕೊಟ್ಟರೆ ಏನು ಮಾಡ್ತಾರೆ, ಅವ್ರ ಪಾಡಿಗೆ ಅವ್ರು ಮುಗಿಸ್ಕೊಂಡು ಹೋಗ್ಬಿಡ್ತಾರೆ. ಇನ್ನೊಂದು ಈಗ ಏನು ಸ್ಟಾರ್ಟ್ ಆಗಿದೆ ಅಂತಂದ್ರೆ ಬಿಲ್ಡಿಂಗ್ ಕಟ್ಟಿ ಸೇಲ್ ಮಾಡ್ತಾರೆ. ಓನರ್ಗಳು ಕಾಂಟ್ರಾಕ್ಟ್ ಇತ್ತು ಅಂದ್ರೆ ಕಿರಿಕಿರಿ ಆಗುತ್ತೆ, ಅವ್ರು ಅದನ್ನ ನೋಡೋದಕ್ಕೆ ಇದನ್ನು ಮಾಡಿ ಅಂತ ಕಾಂಟ್ರಾಕ್ಟ್ ಮಾಡ್ತಿರ್ತಾರೆ. ಸೊ ನಾವು ಆ ಥರ ಇದ್ದಾಗ ನಾವು ಕನ್ಸ್ಟ್ರಕ್ಷನ್ ಕೊಟ್ಬಿಟ್ಟು ಜೊತೆಗೆ ನಿಂತ್ಕೊಂಡ್ರೆ ನಮ್ಗೆ ಹೆಂಗೆ ಬೇಕು ಒಂದ್ಸಲ ಕಟ್ತೀವಿ ನಾವು. ಸೊ ಜೊತೆಗೆ ಮಾಡ್ಕೊಂಡಾಗ ಏನಾಗುತ್ತೆ, ನಾವು ಯಾವುದು ಚೇಂಜಸ್ ಆಗಲ್ಲ, ವೇಸ್ಟೇಜ್ ಬರಲ್ಲ. ಒಂದ್ಸಲ ಕಟ್ಟಾದ್ಮೇಲೆ ನಾವು ಹೊಡೆದಕ್ಕಾಗಲ್ಲ, ಮನೆಯೊಳಗಡೆ ಶಿಫ್ಟ್ ಆಯ್ತು ಅಂದ್ರೆ ನಾವು ಸಣ್ಣ ಪುಟ್ಟ ಕೆಲಸನೂ ಮಾಡ್ಸಕ್ ಹೋಗಕ್ಕಾಗಲ್ಲ, ಎಲ್ಲ ಸಾಮಾನೆಲ್ಲ ಇರುತ್ತೆ, ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಸೊ ಸ್ಟಾರ್ಟಿಂಗ್ ಇಂದ ಐಡಿಯಾಸ್ ಕೊಟ್ಕೊಂಡು ಮಾಡ್ತಾ ಇರೋದ್ರಿಂದ RCC ತುಂಬಾ ಕೋಪರೇಟ್ ಮಾಡಿದೆ, ಬೆಟರ್ ಅಂತ ಹೇಳ್ತೀರಾ? ಓಕೆ. ಇವನ್ ಗೃಹ ಪ್ರವೇಶ ಆದ್ಮೇಲೆ ಕೂಡ ಸಣ್ಣ ಪುಟ್ಟ ಚೇಂಜಸ್ ಇದ್ರು, ಯಾಕಂದ್ರೆ ನಾವು ಗೃಹ ಪ್ರವೇಶ ಮಾಡಿ ಇಂಟೀರಿಯರ್ ಸ್ವಲ್ಪ ಬ್ಯಾಲೆನ್ಸ್ ಇತ್ತು, ಡೇಟ್ ಚೆನ್ನಾಗಿತ್ತು ಅಂದ್ಬಿಟ್ಟು ಮಾಡ್ಬಿಟ್ಟು, ಹಾಗಾಗಿ ಏನಾಯ್ತು ಸ್ವಲ್ಪ ಸಣ್ಣ ಪುಟ್ಟ ಬ್ಯಾಲೆನ್ಸ್ ಏನಿತ್ತು ಅದೆಲ್ಲ ಬಂದು ಕ್ಲಿಯರ್ ಮಾಡ್ಕೊಡ್ತಾರೆ, ಚೇಂಜ್ ಮಾಡ್ಕೊಡ್ತಾರೆ. ಚೆನ್ನಾಗಿದೆ. ನೀವೇನ್ ಹೇಳ್ತೀರಾ ಮೇಡಮ್? ಚೆನ್ನಾಗಿ ಮಾಡಿದಾರ? ತುಂಬಾ ಚೆನ್ನಾಗಿ ಹ್ಯಾಪಿ ಇದ್ದೀರಾ ನೀವು? ಹೌದು. ಕನ್ಸ್ಟ್ರಕ್ಷನ್ ವರ್ಕ್ ಇಂದ ಇಲ್ಲ ಅಂದ್ರೆ ಹೇಳ್ಬಿಡಿ, ಹೆಂಗೆ ಇದ್ರಿ? ಇಲ್ಲ, ಹಾಗೇನಿಲ್ಲ. ಪ್ರತಿಯೊಂದಕ್ಕೂ ಹನುಮಂತ್ ಸರ್ ಬಿಸಿ ಇದ್ರು ಫ್ರೀ ಮಾಡ್ಕೊಂಡು ಬಂದು ಪ್ರತಿಯೊಂದಕ್ಕೂ ಮಾಡ್ಕೊಟ್ಟಿದ್ದಾರೆ ನಮಗೆ. ಸೊ ಯು ಆರ್ ಹ್ಯಾಪಿ? ಹೌದು. ಹಾಕಿರೋ ಬಂಡವಾಳಕ್ಕೆ ವರ್ತ್ ಇದೆ ಅಂತ ಅನ್ಸುತ್ತೆ? ಡೆಫಿನೆಟ್ಲಿ. ನಮ್ಮ ವೀಕ್ಷಕರಿಗೆ ಹೇಳಿ ಸರ್, ವರ್ಕ್ ಇವರು ರೆಕಮೆಂಡ್ ಮಾಡ್ತೀರಾ? ಮನೆ ನೋಡಿದಾಗ
ಮಾಡಿದಾಗ ಅವ್ರಿಗೆ ಖುಷಿ ಆಗುತ್ತೆ, ಅವರೇ ಖುಷಿಯಾಗಿ ಅವರೇ ಕಾಂಟ್ಯಾಕ್ಟ್ ಮಾಡ್ತಾರೆ. ಓಕೆ, ರೆಕಮೆಂಡ್ ಮಾಡ್ತೀರಾ ಹಾಗಾದ್ರೆ? ಸೂಪರ್. ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಜೂನಿಯರ್ ರಿವ್ಯೂ ಕೊಟ್ಟಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್ RCC. ಸೊ ನೋಡಿದ್ರಲ್ಲ ವೀಕ್ಷಕರೇ, RCC ಕನ್ಸ್ಟ್ರಕ್ಷನ್ ಅವರು ಕಟ್ಟಿರುವಂಥ ಮನೇನ. ಸೊ ನಿಮಗೂ ಇದೇ ರೀತಿಯಲ್ಲಿ ಅಫೋರ್ಡೆಬಲ್ ಬೆಲೆಯಲ್ಲಿ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಬೇಕಂತಂದರೆ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ, RCC ಕನ್ಸ್ಟ್ರಕ್ಷನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನೀವು ಕೂಡ ನಿಮ್ಮ ಕನಸಿನ ಮನೆಯನ್ನು ನನಸಾಗಿಸ್ಕೋಬೋದು. ನಮಸ್ಕಾರ.